ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಮೇಶ್ ಗೌಡ ಐ ಪಾಟೀಲ್ ಅಂತೇಳಿ. ನಾನು ಸರ್ಕಾರಿ ಪದವಿ ಪೂರ್ವ ಮಹಾವಿದ್ಯಾಲಯ ಗೋಕಾಕ್ನಲ್ಲಿ ಆಟೋಮೊಬೈಲ್ ವಿಷಯವನ್ನು ಬೋಧನೆ ಮಾಡ್ತಿದ್ದೀನಿ. ಸೊ ಇಂದು ನಾನು ICTಯ ಪಾಠದ ಪಾರ್ಟ್ 2 ಈ ವಿಡಿಯೋದಲ್ಲಿ ಏನು ಮಾಡಿದ್ದೀನಿ, ನಾನು ಎಕ್ಸ್ಪ್ಲೇನ್ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದೀನಿ. ಓಕೆ, ಸೊ ಹಿಂದಿನ ವಿಡಿಯೋದಲ್ಲಿ ನಾನು ಏನು ಮಾಡಿದ್ದೆ ಅಂತಂದ್ರೆ ಬೇಸಿಕ್ ಕಂಪ್ಯೂಟರ್ ಆಪ್ರೇಷನ್ಸ್ಗಳನ್ನು ಕಂಪ್ಲೀಟ್ ಮಾಡಿದ್ದೆ. ಸೊ ಅದರಲ್ಲಿ 1-2-3 ಪ್ರಶ್ನೆಗಳನ್ನು ನಾನು ಬಿಟ್ಟಿದ್ದೆ. ಅವುಗಳನ್ನು ಈ ವಿಡಿಯೋದಲ್ಲಿ ನಾನು ಏನು ಮಾಡ್ತೇನೆ ರೀ, ಕಂಪ್ಲೀಟ್ ಮಾಡ್ತೇನೆ. ಮತ್ತು ನೆಕ್ಸ್ಟ್ ಸೆಷನನ್ನು ಕೂಡ ಏನು ಮಾಡ್ತೇನೆ ರೀ, ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಮಾಡ್ತೇನೆ. ಓಕೆ, ಸೊ ಫಸ್ಟ್ ಬರ್ತೈತೆ ರೀ, ವಾಟ್ ಈಸ್ ದ ಫಂಕ್ಷನ್ ಆಫ್ ದ ಎಂಟರ್ ಕೀ. ಅಂದರೆ ಎಂಟರ್ ಕೀಯ ಪ್ರಾಮುಖ್ಯತೆ ಅಥವಾ ಕೆಲಸವನ್ನು ಬರೀರಿ ಅಂತ ಏನು ಮಾಡ್ಯಾನ ಕೇಳೋಣ. ಸೊ ನೋಡಿರಿ, ಫಸ್ಟ್ ಎಂಟರ್ ಕೀ ಸೆಂಡ್ ಕರ್ಸರ್ಸ್ ಟು ದ ನೆಕ್ಸ್ಟ್ ಲೈನ್ ಓರ್ ಎಕ್ಸಿಕ್ಯೂಟ್ ಕಮ್ಯಾಂಡ್ ಓರ್ ಆಪ್ರೇಷನ್ ಅಂತ ಕೊಟ್ಟನ್ರು. ಅಂದ್ರೆ ಎಂಟರ್ ಕೀಯನ್ನು ನಾವೇನು ಮಾಡ್ತೀವಿ ರೀ, ಫೈಲ್ನಲ್ಲಿ ಲೈನನ್ನು ಮುಂದಿನ ಸಾಲಿಗೆ ಸೇರಿಸಲು. ಸೊ ಸಪೋಸ್ ನೀವು ಈ ಲೈನ್ನಾಗಿದ್ರಿ ಅಂತ ತಿಳ್ಕೊರಿ. ಸೊ ನೀವು ನೆಕ್ಸ್ಟ್ ಲೈನ್ಗೆ ಇಲ್ಲಿ ಬರಬೇಕಂದ್ರೆ ನೀವೇನು ಮಾಡ್ಬೇಕು ರೀ, ಎಂಟರನ್ನು ಪ್ರೆಸ್ ಮಾಡಿದ್ರೆ ಇಲ್ಲಿಂದ ಡೈರೆಕ್ಟ್ ನೀವೇನಾಗ್ತೀರಿ ಇಲ್ಲಿಗೆ ಬರ್ತೀರಿ. ಈ ಎರಡನೇದು ಓಕೆ, ಆಪ್ರೇಷನ್ಗಳನ್ನು ಕಮ್ಯಾಂಡ್ ಮಾಡಲು. ಸೊ ಸಪೋಸ್ ನೀವು ಸೇವ್ ಮಾಡತ್ತಿರ್ತೀರಿ ಅಥವಾ ನೀವು ಡೆಲೀಟ್ ಮಾಡ್ತಿರ್ತೀರಿ, ಕ್ಲೋಸ್ ಮಾಡ್ತಿರ್ತೀರಿ. ಸೊ ಡೆಲೀಟ್ನ ಪದದ ಸೇವ್ನ ವರ್ಡ್ ಮೇಲೆ ನೀವು ಕ್ಲಿಕ್ ಮಾಡಿ ಆಮೇಲೆ ನೀವು ಓಕೆ ಅಂತ ಎಂಟ್ರ್ ಹೊಡೆದ್ರೆ ಅಂತ ತಿಳ್ಕೊರಿ. ಸೊ ಇಟ್ ವಿಲ್ ಡೆಲೀಟ್. ಅಂದರೆ ಇದು ಕಮ್ಯಾಂಡ್ ಕೂಡ ಮಾಡ್ತೈತ್ರಿ. ಮೂರನೇದು ಸೇವ್ ಕ್ಲೋಸ್ ಮಾಡುವಾಗ ನಾವೇನು ಮಾಡ್ತೇವೆ ರೀ, ಎಂಟ್ರನ ಮುಖಾಂತರ ಕಮ್ಯಾಂಡ್ಗಳನ್ನು ಏನು ಮಾಡ್ತೀವಿ, ಆಪ್ರೇಟ್ ಮಾಡ್ತೇವೆ. ಓಕೆ, ಈ ಥರ ನೀವು ಇದನ್ನು ತಿಳ್ಕೊಬೋದು ರೀ. ಎರಡನೇದು, ವಾಟ್ ಈಸ್ ದ ಫಂಕ್ಷನ್ ಆಫ್ ಟ್ಯಾಬ್. ಸೊ ಕಂಪ್ಯೂಟರ್ನ ಕೀಬೋರ್ಡ್ ಒಳಗೆ ಟ್ಯಾಬ್ ಅನ್ನುವಂಥ ಒಂದು ಏನಿರ್ತೈತೆ ರೀ, ಕೀ ಇರ್ತೈತಿ. ಇದರ ಕೆಲಸ ಏನು ಅಥವಾ ಮಹತ್ವವನ್ನು ಬರೀರಿ ಅಂತ ಏನು ಮಾಡ್ಯಾನ್ರಿ, ಪ್ರಾಮುಖ್ಯತೆಯನ್ನು ಬರೀರಿ ಅಂತ ಕೇಳೋಣ. ಸೊ ನೋಡ್ರಿ, ದ ಟ್ಯಾಬ್ ಕೀ ಆನ್ ಅ ಕೀಬೋರ್ಡ್ ಸಾಲ್ಟ್ ಫಾರ್ ಟ್ಯಾಬ್ಯುಲೇಟರ್. ಅಂದ್ರೆ ಇದನ್ನು ಟ್ಯಾಬ್ಯುಲೇಟರ್ ಎಂದು ಕೂಡ ನಾವೇನು ಮಾಡ್ತೇವೆ ರೀ, ಕರಿತೇವೆ. ಓಕೆ, ಫಂಕ್ಷನ್ಸ್ ಟು ಮೂವ್ ದ ಕರ್ಸರ್ ಟು ದ ನೆಕ್ಸ್ಟ್ ಪ್ರೀ ಡಿಫೈನ್ಡ್ ಟ್ಯಾಬ್ ಸ್ಟಾಪ್ ವಿತ್ ಇನ್ ಅ ಡಾಕ್ಯುಮೆಂಟ್ ಅಂತ ಕೊಟ್ಟನ್ರಿ. ಅಂದ್ರೆ ಸೊ ಇದೇನು ಮಾಡ್ತೈತೆ ರೀ, ನ್ಯಾವಿಗೇಟ್ ಬಿಟ್ವೀನ್ ಇಂಟರಾಕ್ಟಿವ್ ಎಲಿಮೆಂಟ್ಸ್ ಲೈಕ್ ಫೀಲ್ಡ್ಸ್, ಬಟನ್ಸ್ ಆ್ಯಂಡ್ ಫಾರ್ಮ್ಸ್ ಅಂತ ಕೊಟ್ಟನವ. ಅಂತಂದ್ರೆ ಇದೇನು ಮಾಡ್ತೈತ್ರಿ, ಸೊ ನ್ಯಾವಿಗೇಟ್ ಮಾಡ್ತೈತ್ರಿ ಬೇರೆ ಬೇರೆ ಎಲಿಮೆಂಟ್ಗಳನ್ನು ಅಥವಾ ಫೀಲ್ಡ್ಗಳನ್ನು ಅಥವಾ ಬಟನ್ಗಳನ್ನು ನೀವು ಫಾರ್ಮ್ ಮಾಡೋದು ಏನು ಮಾಡ್ತೈತ್ರಿ, ಇದು ನ್ಯಾವಿಗೇಟ್ ಮಾಡ್ತೈತಿ. ಓಕೆ, ಸೊ ಈ ಥರ ನೀವು ಇದನ್ನು ತಿಳ್ಕೊರಿ. ನೆಕ್ಸ್ಟ್ ಬರ್ತೈತ್ರಿ, ಹೌ ವಿಲ್ ಯು ಪ್ರಿವೆಂಟ್ ಅದರ್ಸ್ ಫ್ರಮ್ ಯೂಸಿಂಗ್ ಯುವರ್ ಕಂಪ್ಯೂಟರ್ ಅಂತ ಕೊಟ್ಟನ್ರಿ ಅವ. ಓಕೆ, ಅಂದ್ರೆ ಸೊ ನೀವು ಹೇಗೆ ನಿಮ್ಮ ಕಂಪ್ಯೂಟರನ್ನು ಇತರರು ಬಳಸುವುದನ್ನು ಹೇಗೆ ತಡಿತೀರಿ ಅಂತ ಏನು ಮಾಡ್ಯಾನ್ರಿ ಕೇಳೋಣ. ಒಂದೊಂದು ಪಾಯಿಂಟ್ ನೋಡ್ತಾ ಹೋಗೋಣ್ರಿ ನಾವು. ಫಸ್ಟ್, ಯೂಸ್ ಪಾಸ್ವರ್ಡ್ ಟು ಲಾಗಿನ್ ಯುವರ್ ಕಂಪ್ಯೂಟರ್. ಅಂದ್ರೆ ನಾವೇನು ಮಾಡ್ತೀವಿ ರೀ, ನಿಮ್ಮ ಕಂಪ್ಯೂಟರ್ ಲಾಗಿನ್ ಮಾಡಲು ಏನು ಮಾಡ್ಬೇಕು, ನೀವು ಪಾಸ್ವರ್ಡ್ ಮತ್ತು ಲಾಗಿನ್ ಐಡಿಯನ್ನು ಏನು ಮಾಡ್ಬೇಕು ರೀ, ಬಳಸ್ಬೇಕಾ. ಎರಡನೇದು, ಸೆಟ್ ಡಿಫಿಕಲ್ಟ್ ಪಾಸ್ವರ್ಡ್ ಅಂತಂದ್ರೆ ಸೊ ಕಷ್ಟಕರವಾದ ಪಾಸ್ವರ್ಡ್ಗಳನ್ನು ಹೊಂದಿಸ್ಬೇಕು ರೀ. ಓಕೆ, ಅದು ಅವ್ರಿಗೆ ಗೊತ್ತಾಗಬಾರ್ದು ಆ ಥರ. ಮೂರನೇದು, ಪಾಸ್ವರ್ಡ್ ಕಂಟೈನ್ ಕಾಂಬಿನೇಷನ್ ಆಫ್ ಲೆಟರ್. ಸೊ ಪಾಸ್ವರ್ಡ್ಗಳನ್ನು ನಾವು ಪಾಸ್ವರ್ಡ್ ಸಂಯೋಜನೆಯನ್ನು ಹೆಂಗೆ ಹೊಂದಿಸ್ಬೇಕಂತಂದ್ರೆ ಸೊ ನಂಬರ್ಸ್, ಅಲ್ಫಾಬೆಟಿಕಲ್ ನಂಬರ್ಸ್, ಸ್ಪೆಷಲ್ ವರ್ಡ್ಸ್ ಇವೆಲ್ಲ ಏನಾಗಿರ್ಬೇಕು ರೀ, ಅದರೊಳಗೆ ಹೊಂದ್ಕೊಂಡಿರ್ಬೇಕು. ಇದೇನಾಗಿರ್ಬಾರ್ದು ಅಂದರೆ ಈಸಿ ಆಗಿರಬಾರ್ದು ರೀ. ಓಕೆ, ಈ ಥರ ನಾವೇನು ಮಾಡ್ಬೇಕು ರೀ, ಪಾಸ್ವರ್ಡನ್ನು ಸೆಟ್ ಮಾಡ್ಬೇಕು. ಓಕೆ, ನೆಕ್ಸ್ಟ್ ಸೊ ಇಲ್ಲೊಂದು ಪ್ರಶ್ನೆ ಕೊಟ್ಟನ್ರವ, ಏನಂತಂದ್ರೆ ಪ್ರೊಟೆಕ್ಟ್ ಅಗೇನ್ಸ್ಟ್ ಸೈಬರ್ ಅಟ್ಯಾಕ್ಸ್. ಸೊ ಯಾವ ಥರ ನಾವೇನು ಮಾಡ್ಬೋದು ರೀ, ಸೈಬರ್ ದಾಳಿಯಿಂದ ನಮ್ಮ ಕಂಪ್ಯೂಟರನ್ನು ರಕ್ಷಣೆ ಮಾಡ್ಕೋಬೇಕಂತ ಏನು ಮಾಡ್ರಿ, ಒಂದೊಂದು ಪಾಠ ಕೊಟ್ಟಾನವ. ಫಸ್ಟ್ ತಿಳ್ಕೊರಿ, ಯೂಸ್ ಸೆಕ್ಯೂರಿಟಿ ಪಾಸ್ವರ್ಡ್. ಓಕೆ, ಯಾವಾಗಿದ್ರೂ ನೀವು ನಿಮ್ಮ ಕಂಪ್ಯೂಟರ್ ಒಳಗೆ ಲಾಗಿನ್ ಆಗ್ತಿರಲ್ಲ, ಲಾಗಿನ್ ಆಗೋಕ್ಕಿಂತ ಮುಂಚೆ ಏನು ಮಾಡಿರಿ, ಒಂದು ID ಮತ್ತು ಪಾಸ್ವರ್ಡನ್ನು ಏನು ಮಾಡಿರಿ, ಬಳಸ್ರಿ. ಇದರಿಂದ ಏನಾಗ್ತೈತೆ ಅಂದ್ರೆ ಬೇರೆದವರು ನಿಮ್ಮ ಕಂಪ್ಯೂಟರನ್ನು ನಿಮ್ಮ ಅನುಮತಿ ಇಲ್ಲದೆ, ಪರ್ಮಿಷನ್ ಇಲ್ಲದೆ ಟಚ್ ಮಾಡೋಕ್ಕೇನಿಲ್ಲರಿ, ಸಾಧ್ಯ ಇಲ್ಲ. ಎರಡನೇ, ಲಾಕ್ ಯುವರ್ ಫೋನ್. ಕೆಲಸ ಮುಗಿದ ಮೇಲೆ ನಿಮ್ಮ ಫೋನನ್ನು ಲಾಕ್ ಮಾಡಿರಿ ಅಥವಾ ನಿಮ್ಮ ಸಿಸ್ಟಮನ್ನು ಏನು ಮಾಡಿರಿ, ಲಾಕ್ ಮಾಡಿರಿ. ಇದರಿಂದ ಬೇರೆದವರು ನಿಮ್ಮ ಡಾಟಾವನ್ನು ಸ್ಟೀಲ್ ಮಾಡೋದನ್ನು ಏನು ಮಾಡ್ಬೋದು, ನೀವು ತಪ್ಪಿಸ್ಬೋದು. ಮೂರನೇದು, ಅವಾಯ್ಡ್ ಫಿಶಿಂಗ್ ಅಂತಂದ್ರೆ ಫಿಶಿಂಗ್ ಮಾಡೋದನ್ನು ತಪ್ಪಿಸ್ರಿ. ಓಕೆ, ಬೇರೆ ಬೇರೆ ವೆಬ್ಸೈಟ್ಗಳಲ್ಲಿ ಲಾಗಿನ್ ಆಗೋದನ್ನು ತಪ್ಪಿಸ್ರಿ. ಓನ್ಲಿ ಚಲೋ ವೆಬ್ಸೈಟ್ಸ್, ಓಕೆ, ನಂಬಿಕೆ ಇರ್ತಕ್ಕಂತಹ ಓಕೆ ವೆಬ್ಸೈಟ್ಗಳನ್ನು ಮಾತ್ರ ಏನು ಮಾಡಿರಿ, ಅಲ್ಲಿ ಮಾತ್ರ ನೀವೇನು ಮಾಡಿರಿ, ವರ್ಕ್ ಮಾಡಿರಿ ಅಥವಾ ಇನ್ಫಾರ್ಮೇಷನ್ನ ಗ್ಯಾದರ್ ಮಾಡಿರಿ. ಯೂಸ್ ಆ್ಯಂಟಿವೈರಸ್ ಅಂತ ಕೊಟ್ಟನ್ರಿ. ಕಂಪ್ಯೂಟರ್ನಲ್ಲಿ ಆ್ಯಂಟಿವೈರಸ್ಗಳನ್ನು ಬಳಸ್ರಿ. ಇದರಿಂದ ಏನು ಮಾಡ್ಬೋದು ರೀ, ವರ್ಮ್ಸ್ ಮತ್ತು ಮ್ಯಾಲ್ವೇರ್ಗಳನ್ನು ಏನು ಮಾಡ್ಬೋದು, ನೀವು ರಿಮೂವ್ ಮಾಡ್ಬೋದು ವಿತೌಟ್ ಹಾರ್ಮಿಂಗ್ ಯುವರ್ ಕಂಪ್ಯೂಟರ್. ವಿಸಿಟ್ ಓನ್ಲಿ ಟ್ರಸ್ಟೆಡ್ ವೆಬ್ಸೈಟ್ ಅಂತಂದರೆ ವಿಶ್ವಾಸಾರ್ಹ ವೆಬ್ಸೈಟ್ಗಳಿಗೆ ಮಾತ್ರ ಏನು ಮಾಡಿರಿ, ಲಾಗಿನ್ ಮಾಡಿರಿ ಮತ್ತು ಅವುಗಳನ್ನು ಬಳಕೆ ಮಾಡಿರಿ. ಓಕೆ, ಸೊ ಯಾವುದಾದ್ರೂ ಒಂದು ವೆಬ್ಸೈಟ್ ಹಾರ್ಮ್ಫುಲ್ ಆಗಿತ್ತಪ್ಪ ಅಥವಾ ವೈರಸನ್ನು ಕ್ರಿಯೇಟ್ ಮಾಡೋದಿತ್ತಂತಂದ್ರೆ ಅಂಥ ವೆಬ್ಸೈಟ್ಗೆ ಏನಾಗಬೇಡ್ರಿ, ಲಾಗಿನ್ ಆಗಬೇಡ್ರಿ.
ಲಾಸ್ಟ್ ಚೆಕ್ ಯುವರ್ ಪ್ರೈವಸಿ ಸೆಟ್ಟಿಂಗ್, ಅಂದರೆ ನಿಮ್ಮ ಸೆಕ್ಯೂರಿಟಿ ಅಥವಾ ಪ್ರೈವಸಿ ಸೆಟ್ಟಿಂಗನ್ನು ಏನು ಮಾಡಿರಿ, ಪರಿಶೀಲನೆ ಮಾಡಿರಿ ಮತ್ತು ಅದನ್ನೇನು ಮಾಡಿರಿ, ಆ್ಯಕ್ಟಿವೇಟನ್ನು ಮಾಡ್ಕೊರಿ. ಓಕೆ, ನೆಕ್ಸ್ಟ್ ಸೆಷನ್ 2 ಬರ್ತೈತೆ ರೀ. ಸೆಷನ್ 2 ಒಳಗೆ ಏನು ಬರ್ತೈತೆ ಅಂತಂದ್ರೆ ಪರ್ಫಾರ್ಮಿಂಗ್ ಬೇಸಿಕ್ ಫೈಲ್ ಆಪ್ರೇಷನ್ಸ್ ಅಂತ ಕೊಟ್ಟ ನಾವು. ಅಂದರೆ ಓಕೆ, ಸೊ ಇಲ್ಲಿ ನಾವು ಎಕ್ಸಾಂಪಲ್ ಮುಖಾಂತರ ನೋಡೋಣ ರೀ. ಫಸ್ಟ್ ಫೈಲ್. ಸೊ ಫೈಲ್ ಅಂದರೆ ಏನು ನೋಡಿರಿ, ಆಲ್ ಇನ್ಫಾರ್ಮೇಷನ್ ಈಸ್ ಸ್ಟೋರ್ಡ್ ಇನ್ ಅ ಫೈಲ್. ಓಕೆ, ಎಲ್ಲ ಮಾಹಿತಿಯನ್ನು ನಾವು ಎಲ್ಲಿ ಸ್ಟೋರ್ ಮಾಡಿರ್ತೇವೆ ರೀ, ಫೈಲ್ನಲ್ಲಿ ಏನು ಮಾಡಿರ್ತೀವಿ ನಾವು, ಸ್ಟೋರ್ ಮಾಡಿರ್ತೀವಿ ರೀ ಎಲ್ಲ ಮಾಹಿತಿಯನ್ನು. ಫೈಲ್ ಹ್ಯಾಸ್ ಅ ಫೈಲ್ ನೇಮ್ ಆ್ಯಂಡ್ ಫೈಲ್ ಎಕ್ಸ್ಟೆನ್ಷನ್ ಸಪ್ರೇಟೆಡ್ ಬೈ ಅ ಡಾಟ್ ಅಂತ ಕೊಟ್ಟ ನಾವು. ಅಂದ್ರೆ ಪ್ರತಿಯೊಂದು ಫೈಲನ್ನು ನಾವೇನು ಮಾಡಿರ್ತೀವಿ ರೀ, ಒಂದು ಅದಕ್ಕೆ ಅರ್ಥಪೂರ್ಣವಾದ ನೇಮನ್ನು ಕೊಟ್ಟು ಸೇವ್ ಮಾಡಿರ್ತೀವಿ. ಅದೇನಾಗಿರ್ತೈತೆ ಅಂತಾರೆ, ಡಾಟನ್ನು ಹೊಂದಿರ್ತೈತಿ ಅಂತ ಏನು ಮಾಡ್ತಾನೆ ರೀ ಹೇಳ್ತಾನೆ. ಸೊ ಇಲ್ಲಿ ಮುಂದೆ ನಿಮ್ಗೆ ಗೊತ್ತಾಕೈತೆ. ಎಕ್ಸಾಂಪಲ್ neha.txt. ಹಿಯರ್ ನೇಹಾ ಈಸ್ ಅ ಫೈಲ್ ನೇಮ್ ಆ್ಯಂಡ್ txt ಈಸ್ ಅ ಎಕ್ಸ್ಟೆನ್ಷನ್ ಅಂತ ಕೊಡೋಣ ನಾವು. ಅಂತಂದ್ರೆ ಸೊ ಇಲ್ಲಿ ನೋಡ್ಬೋದು ರೀ, ನೇಹಾ ಅನ್ನೋದೇನು ರೀ ಫೋಲ್ಡರ್ ನೇಮ್. ಓಕೆ, ಅಥವಾ ಆ ಒಂದು ವಸ್ತುವಿನ ನೇಮ. ಬಟ್ ಅದು ಡಾಕ್ಯುಮೆಂಟ್ ಒಳಗಿತ್ತಂದ್ರೆ DOC ಅಂತ ಬರ್ತೈತೆ ರೀ. ಅದನ್ನು ನೀವು ಎಕ್ಸೆಲ್ ಒಳಗಿತ್ತಂತಂದ್ರೆ neha.xls ಅಂತ ಬರ್ತೈತಿ. ಓಕೆ, ಸೊ ಟೆಕ್ಸ್ಟ್ ನೋಟ್ ಪ್ಯಾಡ್ ಒಳಗಿತ್ತಂತಂದ್ರೆ neha.txt ಅಂತ ಬರ್ತೈತಿ. ಸೊ ಈ ಥರ ನೀವು ಇದನ್ನು ತಿಳ್ಕೊಬೋದು. ಅಂದ್ರೆ ಸೊ ನೀವೇನು ನೇಮ್ ಸೇವ್ ಮಾಡಿರ್ತೀರಲ್ಲ ಅದ್ರ ಮುಂದೆ ಯಾವ ಫಾರ್ಮ್ಯಾಟ್ ಇರ್ತೈತಲ್ಲ ಆ ಫಾರ್ಮ್ಯಾಟನ್ನು ಏನು ಮಾಡಿದೈತ್ರಿ ಅದು ತೆಗೆದುಕೊಳ್ತೇವೆ. ಓಕೆ, ಸೊ ಎಕ್ಸ್ಟೆನ್ಷನ್ ಅರ್ಥ ಆಯ್ತು ರೀ. ಓಕೆ, ಇಲ್ಲಿ ಒಂದೊಂದು ನಾವೀಗ ಹೇಳ್ತೇವೆ ನಿಮ್ಗೆ. ಸೊ ನೋಟ್ ಪ್ಯಾಡ್. ಸೊ ಇಲ್ಲಿ ನೀವು ಡಾಕ್ಯುಮೆಂಟ್ ಫೈಲ್ಗಳನ್ನ ನೋಡ್ತಾ ಹೋಗ್ರಿ. ನೋಟ್ ಪ್ಯಾಡ್ ಏನು ಮಾಡ್ತೈತೆ ಅಂತಂದ್ರೆ, ನೋಟ್ ಪ್ಯಾಡ್ ಯಾವ ಫಾರ್ಮ್ಯಾಟ್ ಒಳಗೆ ಸೇವ್ ಆಕೈತೆ ಅಂತಂದ್ರೆ .txt. ಓಕೆ, ಎಕ್ಸೆಲ್ ಎದ್ರಾಗ ಸೇವ್ ಆಕೈತ್ರಿ, XLS. ಓಕೆ, ಫೋಟೋ ಅಥವಾ ಇಮೇಜಸ್ ಎದ್ರಾಗ ಸೇವ್ ಆಗ್ತಾವ್ರಿ, JPG ಒಳಗೆ ಸೇವ್ ಆಗ್ತಾವ್ರಿ. ಆಡಿಯೋ ಫೈಲ್ಸ್ ಎದ್ರಾಗ ಸೇವ್ ಆಗ್ತಾವ್ರಿ, .mp3. ಇದ್ರ ಮೇಲೆ ಒಂದು ಕ್ವಶನ್ನ ಕೇಳ್ತಾನೆ ರೀ, ಏನಂತಂದ್ರೆ ನೋಟ್ ಪ್ಯಾಡ್ನಲ್ಲಿ ಟೆಕ್ಸ್ಟನ್ನು ಯಾವ ಫಾರ್ಮ್ಯಾಟ್ನಲ್ಲಿ ಸೇವ್ ಮಾಡ್ತೀವಿ ಅಂತ ಕೇಳ್ತಾನೆ ರೀ. ದ ಆನ್ಸರ್ ಈಸ್ .txt. ಓಕೆ, ಇದನ್ನು 1 ಮಾರ್ಕ್ಸಿಗೆ ಏನು ಮಾಡ್ತಾನೆ ರೀ, MCQ ಒಳಗೂ ಕೂಡ ಏನು ಮಾಡ್ತಾನೆ ರೀ ಕೇಳ್ತಾನೆ. ಓಕೆ, ಸೊ ಇಲ್ಲಿ ನೀವು ಇಷ್ಟು ತಿಳ್ಕೊರಿ. ನೋಟ್ ಪ್ಯಾಡ್ ಒಳಗಡೆ TXT ಫಾರ್ಮ್ಯಾಟ್ ಇರ್ತೈತೆ ರೀ. ಎಕ್ಸೆಲ್ ಒಳಗಡೆ XLS ಫಾರ್ಮ್ಯಾಟ್ ಇರ್ತೈತೆ ರೀ. ಫೋಟೋ ಇತ್ತಂದ್ರೆ JPG ಫಾರ್ಮ್ಯಾಟ್ ಇರ್ತೈತಿ. ಆಡಿಯೋ ಫೈಲ್ ಇತ್ತಂತಂದ್ರೆ MP3. ವಿಡಿಯೋ ಫೈಲ್ ಇತ್ತಂತಂದ್ರೆ MP4. ಸೊ ಈ ಫಾರ್ಮ್ಯಾಟ್ಗಳನ್ನು ಏನು ಮಾಡಿರ್ತೈತೆ ರೀ ನಾವು ಹೊಂದಿರ್ತಾವೆ ಅಂತ ಏನು ಮಾಡ್ತಾನೆ ರೀ ಹೇಳ್ತಾನೆ. ಓಕೆ, ವಾಟ್ ಈಸ್ ಫೋಲ್ಡರ್ ಅಂದರೆ ಏನು ಅಂತ ಕೇಳ್ರಿ. ಓಕೆ, ಫೋಲ್ಡರ್ ಈಸ್ ಅ ಲೊಕೇಶನ್ ವೇರ್ ಅ ಗ್ರೂಪ್ ಆಫ್ ಫೈಲ್ಸ್ ಕ್ಯಾನ್ ಬಿ ಸ್ಟೋರ್ಡ್. ಅಂದ್ರೆ ಸೊ ಫೋಲ್ಡರ್ ಅಂದ್ರೆ ಏನು ರೀ, ಫೈಲ್ಗಳ ಗುಂಪಿಗೆ ನಾವು ಫೋಲ್ಡರ್ ಅಂತ ಕರಿತೇವೆ ರೀ. ಅಥವಾ ಇಲ್ಲಾಂದ್ರೆ ಫೈಲ್ಗಳನ್ನು ಸಂಗ್ರಹಿಸಿಡಬಹುದಾದ ಲೊಕೇಶನ್ಗೆ ನಾವೇನಂತೀವಿ ರೀ, ಫೋಲ್ಡರ್ ಅಂತ ಕರಿತೀವಿ. ಸಪೋಸ್ ಈಗ ನಾನು ಆಟೋಮೊಬೈಲ್ ನೋಟ್ಸ್ ನನ್ನ ಕಡೆ ಅದಾವೆ ರೀ. ಓಕೆ, ನಮ್ಮ VC ಕಳಿಸಿರ್ತಾರೆ ಅಂತ ತಿಳ್ಕೊರಿ. ನಾನು ಏನು ಮಾಡ್ತೇನೆ ರೀ, ಅದಕ್ಕಂತಲೇ ಒಂದು ಏನು ಮಾಡ್ತೇನೆ ರೀ, ಫೋಲ್ಡರ್ ಕ್ರಿಯೇಟ್ ಮಾಡ್ತೇನೆ ರೀ. ಓಕೆ, ಅಲ್ಲಿ ಏನು ಮಾಡ್ತೇನೆ ರೀ, ನಾ ಆಟೋಮೊಬೈಲ್ ಬುಕ್ಸ್ ಅಂತ ಏನು ಮಾಡ್ತೇನೆ, ಒಂದು ಫೋಲ್ಡರ್ ಕ್ರಿಯೇಟ್ ಮಾಡಿ ಏನು ಮಾಡ್ತೇನೆ ರೀ, ನಾ ಅಲ್ಲೇ ಸ್ಟೋರ್ ಮಾಡ್ತೇನೆ. ಸೊ ಸಪೋಸ್ ಯಾವಾಗಾದ್ರೂ ನನಗೆ ಬುಕ್ ಬೇಕಂದ್ರೆ ನಾನು ಏನು ಮಾಡ್ಬೋದು ರೀ, ಆ ಫೋಲ್ಡರ್ ಹೋಗಿ ಕ್ಲಿಕ್ ಮಾಡಿದ್ರೆ ಈ ಫೈಲ್ಗಳು ಏನಾಗ್ತಾವ್ರಿ ನಂಗಲ್ಲೇ ಸಿಗ್ತಾವೆ. ಓಕೆ, ಈ ಥರ. ನೆಕ್ಸ್ಟ್, ಹೌ ಈಸ್ ದ ಕಂಪ್ಯೂಟರ್ ಫೈಲ್ ಸಿಸ್ಟಮ್ ಸಿಮಿಲರ್ ಟು ಅವರ್ ಫಿಸಿಕಲ್ ಲೈಫ್ ಫೈಲ್ ಸಿಸ್ಟಮ್ ಇನ್ ಸ್ಕೂಲ್ ಅಂತ ಕೊಟ್ಟಾನ. ಫಿಸಿಕಲ್ ಫೈಲ್ ಸಿಸ್ಟಮ್ ಇನ್ ಸ್ಕೂಲ್ ಅಂತ ಕೊಟ್ಟಾನ. ಅಂದ್ರೆ ಕಂಪ್ಯೂಟರ್ ಫೈಲ್ ಸಿಸ್ಟಮ್ ಶಾಲೆಯಲ್ಲಿರುವ ನಮ್ಮ ಭೌತಿಕ ಫೈಲ್ ಸಿಸ್ಟಮ್ಗೆ ಹೇಗೆ ಹೋಲುತ್ತದೆ ಅಂತ ಕೊಟ್ಟಾನ್ರಿ ಅವ. ಸಿಂಪಲ್ ರೀ, ಬೋತ್ ಆರ್ಗನೈಸ್ಡ್ ಆ್ಯಂಡ್ ಸ್ಟೋರ್ ಇನ್ಫಾರ್ಮೇಷನ್ ಇನ್ ಫೋಲ್ಡರ್ಸ್. ಸೊ ಫೋಲ್ಡರ್ಗಳಲ್ಲಿ ಆಗಲಿ ಅಥವಾ ಸೊ ನಾವು ಶಾಲೆಯಲ್ಲಾಗಲಿ ಏನು ಮಾಡ್ತೀವಿ ರೀ, ಮಾಹಿತಿಯನ್ನು ಸಂಗ್ರಹಿಸಿಟ್ಕೋತೇವೆ ರೀ. ಇವೆರಡೂ ಏನು ರೀ ಒಂದೇ ಥರ ರೀ. ಸೊ ಅಲ್ಲಿ ನಾವು ಶಾಲೆ ಒಳಗೆ ಏನು ಮಾಡ್ತೇವೆ ಅಂತಂದ್ರೆ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿ ಸ್ಟೇಪಲ್ ಮಾಡಿ ಒಂದು ಫೋಲ್ಡರ್ ಅಥವಾ ಒಂದು ಫೈಲ್ ಮಾಡಿ ಏನು ಮಾಡ್ತೇವೆ ರೀ, ಸೇವ್ ಮಾಡಿ ಇಟ್ಕೊಂಡಿರ್ತೇವೆ ರೀ. ಕಂಪ್ಯೂಟರ್ ಒಳಗೆ ಏನು ಮಾಡ್ತೇವೆ ರೀ, ಒಂದು ಫೋಲ್ಡರ್ ಕ್ರಿಯೇಟ್ ಮಾಡಿ ಅದಕ್ಕೊಂದು ಸರಿಯಾದ ನೇಮ್ ಕೊಟ್ಟು ಅಲ್ಲಿ ಕೂಡ ನಾವೇನು ಮಾಡ್ತೇವೆ ರೀ, ಸೇವನ್ನು ಮಾಡ್ತೇವೆ. ಈ ಥರ. ನೆಕ್ಸ್ಟ್ ಇಲ್ಲಿ ನೀವು ನೋಡ್ಬೋದು ರೀ, ಫೋಲ್ಡರ್ಗಳು ಹೆಂಗಿರ್ತಾವೆ ಅನ್ನೋದ್ರ ಬಗ್ಗೆ ಏನು ಮಾಡೇನ್ರಿ ನಾ ಇಲ್ಲೇ ಡೀಟೇಲ್ಸ್ ಕೊಟ್ಟೇನಿ. ಸೊ ದೀಸ್ ಆರ್ ದಿ ಫೋಲ್ಡರ್ಸ್: ಡೆಸ್ಕ್ಟಾಪ್, ಫೋಟೋಸ್, ರಿಸೀವ್. ಸೊ ಈ ಥರ ನೀವು ಫೋಟೋಸ್ ಇತ್ತಂತಾರೆ ಇಲ್ಲಿ ಸೇವ್ ಮಾಡ್ಬೋದು ರೀ, ಪಿಕ್ಚರ್ಸ್ ಇದ್ರೆ ಇಲ್ಲಿ ಸೇವ್ ಮಾಡ್ಬೋದು, ಡಾಕ್ಯುಮೆಂಟ್ಸ್ ಇದ್ರೆ ಇಲ್ಲಿ ಸೇವ್ ಮಾಡ್ಬೋದು.
ಓಕೆ, ವರ್ಕ್ ನೀವೇನಾದರೂ ಕೆಲಸ ಮಾಡಿದ್ದೆ ಅಂದ್ರೆ ಇಲ್ಲಿ ಸೇವ್ ಮಾಡ್ಬೋದು. ಸಾಂಗ್ಸ್ದು ಸೇವ್ ಮಾಡ್ಬೇಕಂದ್ರೆ ಮ್ಯೂಸಿಕ್ ಒಳಗೆ ಸೇವ್ ಮಾಡ್ಬೋದು ರೀ. ವೀಡಿಯೋಸ್ ಇದ್ದರೆ ವೀಡಿಯೋಸ್ ಒಳಗೆ ಸೇವ್ ಮಾಡ್ಬೋದು, ಈ ಥರ. ಸೊ ನೀವೇನು ಮಾಡ್ಬೇಕ್ರಿ, ಅದಕ್ಕೊಂದು ಅರ್ಥಪೂರ್ಣವಾದ ನೇಮನ್ನು ಕೊಟ್ಟು ನೀವೆಲ್ಲ ಏನು ಮಾಡ್ಬೋದು ರೀ, ಸೇವ್ ಮಾಡ್ಬೋದು. ನೆಕ್ಸ್ಟ್, ಸೊ ಕ್ರಿಯೇಟಿಂಗ್ ಅ ಫೋಲ್ಡರ್ ಇನ್ ಉಬುಂಟು ಅಂತ ಕೊಟ್ಟಾನ್ರಿ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಇದನ್ನು 2 ಮಾರ್ಕ್ಸಿಗೆ ಏನು ಮಾಡ್ತಾನೆ ರೀ, ಸೊ ಕ್ವಶನ್ ಕೇಳ್ತಾನೆ ರೀ. ಸೊ ಫಾರ್ ಎಕ್ಸಾಂಪಲ್, ವಿ ಕ್ಯಾನ್ ಕ್ರಿಯೇಟ್ ಅ ಫೋಲ್ಡರ್ ವೇರ್ ಆಲ್ ದ ಫೈಲ್ಸ್ ಆರ್ ದ ಸ್ಟೂಡೆಂಟ್ಸ್ ಕ್ಯಾನ್ ಬಿ ಸ್ಟೋರ್ಡ್. ಲೆಟ್ ಅಸ್ ಕ್ರಿಯೇಟ್ ಅ ನ್ಯೂ ಫೋಲ್ಡರ್ ಇನ್ ಉಬುಂಟು. ಸೊ ನಾವಿಲ್ಲಿ ಏನು ಮಾಡ್ಬೋದು ರೀ, ಒಂದು ಫೋಲ್ಡರನ್ನು ಏನು ಮಾಡ್ಬೋದು ರೀ, ಸ್ಟೂಡೆಂಟ್ಸ್ಗೋಸ್ಕರ ಕ್ರಿಯೇಟ್ ಮಾಡ್ಬೋದು. ಮತ್ತು ಅಲ್ಲಿ ವಿದ್ಯಾರ್ಥಿಗಳ ಮಾಹಿತಿಯನ್ನು ಏನು ಮಾಡ್ಬೋದು ರೀ, ಸಂಗ್ರಹಿಸಿ ಇಟ್ಕೋಬೋದು. ಸೊ ಅದಕ್ಕೋಸ್ಕರ ಏನು ಮಾಡೋಣ ರೀ, ನಾವು ಒಂದು ಫೈಲನ್ನು ಕ್ರಿಯೇಟ್ ಮಾಡೋಣ ಅಂತ ಕ್ಯಾನ್ ರೀ. ಸೊ ಇಲ್ಲೇ ಭಾಳ ಡೀಪಾಗಿ ಕೊಟ್ಟಾನ್ರಿ ಅವ. ಇದಕ್ಕಿಂತ ನಾನು ನಿಮ್ಗೆ ಸಿಂಪಲಾಗಿ ಹೇಳ್ಬೇಕಂತಂದ್ರೆ, ಫಸ್ಟ್ ಏನು ಮಾಡಿರಿ, ಫೈಲ್ ಎಕ್ಸ್ಪ್ಲೋರರ್ಗೆ ಹೋಗ್ರಿ. ಓಕೆ, ಅಲ್ಲಿ ಹೋಗಿ ಏನು ಮಾಡಿರಿ, ಓಪನ್ ಮೇಲೆ ಕ್ಲಿಕ್ ಮಾಡಿರಿ. ಓಕೆ, ಓಪನ್ ಆದಮೇಲೆ ಏನು ಮಾಡಿರಿ, ಕ್ರಿಯೇಟ್ ಅ ಫೋಲ್ಡರ್ ಅಂತ ಹೋಗ್ರಿ. ಕ್ರಿಯೇಟ್ ಅ ಫೋಲ್ಡರ್ ಅಂತ ಹೋಗ್ರಿ. ಸೊ ಅದ್ರ ಕೆಳಗೆ ಏನು ಮಾಡಿರಿ, ಓಕೆ, ಸೊ ಲೊಕೇಶನ್ ಚೂಸ್ ಮಾಡಿರಿ. ಲೊಕೇಶನ್ ಯಾವ್ದು ಬೇಕಲ್ಲಿ ಚೂಸ್ ಮಾಡಿರಿ. ಆಮೇಲೆ ಏನು ಮಾಡಿರಿ, ಸೇವ್. ಇಷ್ಟು ಮಾಡಿದ್ರು ಕೂಡ ಏನಾಗ್ತೈತೆ ರೀ, ಒಂದು ಫೋಲ್ಡರ್ ಏನಾಗ್ತೈತೆ ರೀ, ಕ್ರಿಯೇಟ್ ಆಗ್ತೈತೆ. ಸೊ ಇಲ್ಪ ಅಂತಂದ್ರೆ ಇಲ್ಲಿಂದ ಇಲ್ಲಿ ತನಕನೂ ಇರ್ತಕ್ಕಂಥ ಈ 4 ಪಾಯಿಂಟ್ಸ್ಗಳನ್ನು ನೀವೇನು ಮಾಡಿರಿ, ಪಾಸ್ ಮಾಡಿರಿ ವಿಡಿಯೋ, ಆಮೇಲೆ ಏನು ಮಾಡಿರಿ, ಬರ್ಕೋರಿ. ಓಕೆ, ಸೊ ಇಲ್ಲಾದರೂ ಸೇಮ್ ರೀ. ಫಸ್ಟ್ ಏನು ಮಾಡಿರಿ, ಫೈಲ್ ಎಕ್ಸ್ಪ್ಲೋರರ್ಗೆ ಹೋಗ್ರಿ. ಆಮೇಲೆ ಏನು ಮಾಡಿರಿ, ಟು ಕ್ರಿಯೇಟ್ ಅ ಫೋಲ್ಡರ್ ಹೋಗ್ರಿ. ಆಮೇಲೆ ಏನು ಮಾಡಿರಿ, ಚೂಸ್ ಅ ಲೊಕೇಶನ್ ಚೂಸ್ ಮಾಡಿರಿ. ಆಮೇಲೆ ಏನು ಮಾಡಿರಿ, ರೈಟ್ ಕ್ಲಿಕ್ ಮಾಡಿ. ಆಮೇಲೆ ಏನು ಮಾಡಿರಿ, ಸೊ ನ್ಯೂ ಫೋಲ್ಡರ್ ಅಂತ ಕೊಡ್ರಿ. ಆಮೇಲೆ ಏನು ಮಾಡಿರಿ, ಟೈಪ್ ದ ಫೋಲ್ಡರ್ ನೇಮ್. ಸೊ ಯಾವ ಫೋಲ್ಡರ್ ಅಂತ ನಿಮಗೆ ಯಾರು ಹೆಸರು ಬೇಕಲ್ಲ ಅವ್ರ ಹೆಸರು ಕೊಟ್ಟು, ಅಥವಾ ಅದಕ್ಕೊಂದು ಅರ್ಥಪೂರ್ಣವಾದ ನೇಮ್ ಕೊಟ್ಟು ಏನು ಮಾಡ್ಬೋದು, ನೀವು ಅದನ್ನು ಸೇವ್ ಮಾಡ್ಬೋದು, ಈ ಥರ. ನೆಕ್ಸ್ಟ್, ವಾಟ್ ಆರ್ ದ ಸ್ಟೆಪ್ಸ್ ಯು ವಿಲ್ ಪರ್ಫಾರ್ಮ್ ಟು ಸೇವ್ ಟೆಕ್ಸ್ಟ್ ಫೈಲ್ ಇನ್ ಉಬುಂಟು ಅಂತ ಕೊಟ್ಟನ್ರು. ಅಂದ್ರೆ ಉಬುಂಟುವಿನಲ್ಲಿ ಟೆಕ್ಸ್ಟ್ ಫೈಲನ್ನು ಸೇವ್ ಮಾಡಲು ಬಳಸುವ ಹಂತಗಳನ್ನು ಪಟ್ಟಿ ಮಾಡಿರಿ ಅಂತ ಏನು ಮಾಡ್ಯಾನ್ರಿ, ಕೇಳ್ಯಾನ. ಸೊ ಇಲ್ಲಿ ಸೇಮ್ ನಾವು ಏನಿಲ್ಲ ರೀ, ಇಲ್ಲಿ ಸ್ಟೆಪ್ಸ್ ಕೊಟ್ಬಿಟ್ಟೇನ, ಇವನ್ನ ಫಾಲೋ ಮಾಡ್ಕೊತ ಹೋಗ್ಬಿಡ್ರಿ. ಫಸ್ಟ್ ಏನು ಮಾಡಿರಿ, ಟೆಕ್ಸ್ಟ್ ಎಡಿಟ್ರನ್ನ ಓಪನ್ ಮಾಡಿರಿ. ಆಮೇಲೆ ಏನು ಮಾಡಿರಿ, ಡಾಟಾ ಫಿಲ್ ಮಾಡಿರಿ, ಅದ್ರೊಳಗೆ ಏನೇನು ನೀವು ಮಾಡ್ಬೇಕು ಅನ್ನೋದ್ರ ಬಗ್ಗೆ. ಆಮೇಲೆ ಏನು ಮಾಡಿರಿ, ಅದನ್ನು ಸೇವ್ ಮಾಡ್ಕೊರಿ. ಕ್ಲಿಕ್ ಸೇವ್ ಬಟನ್, ಸೇವ್ ಮಾಡ್ಕೊರಿ. ಆಮೇಲೆ ಸೊ ಬ್ರೌಸ್ ಟು ದ ಡೆಸ್ಕ್ಟಾಪ್ ಫೋಲ್ಡರ್ ಅಂತಂದ್ರೆ, ಸೊ ಬ್ರೌಸ್ ಮಾಡಿರಿ. ಅಲ್ಲಿ ಏನು ಮಾಡಿರಿ, ಡೆಸ್ಕ್ಟಾಪ್ ಒಳಗೆ ಹೋಗಿ ಒಂದು ಫೋಲ್ಡರನ್ನ ಕ್ರಿಯೇಟ್ ಮಾಡ್ಕೊರಿ. ಆಮೇಲೆ ಅದಕ್ಕೆ ಏನು ಮಾಡಿರಿ, ಒಂದು ಅರ್ಥಪೂರ್ಣವಾದ ಹೆಸರನ್ನ ಏನು ಮಾಡಿರಿ, ನೀಡ್ರಿ. ಸೊ ಎಂಟರ್ ಫೈಲ್ ನೇಮ್ ಎಕ್ಸಾಂಪಲ್ ಗಗನ್ ಅಂತೇಳಿ. ಸೊ ಇಲ್ಲ ಅವ್ನು ಏನು ಮಾಡ್ಯಾನ್ರಿ, ಗಗನ್ ಅಂತ ಒಂದು ಉದಾಹರಣೆ ಥರ ಏನು ಮಾಡ್ಯಾನ್ರಿ, ಒಂದು ಹೆಸರನ್ನು ನಾವು ಏನು ಮಾಡ್ಯಾನ್ರಿ, ತೊಗೊಂಡೋಣ. ಲಾಸ್ಟ್ ಬರ್ತೈತೆ ರೀ, ಕ್ಲಿಕ್ ಸೇವ್. ಆಮೇಲೆ ಏನು ಮಾಡಿರಿ, ಸೇವ್ ಮಾಡಿರಿ. ಆಮೇಲೆ ಏನಾಕೈತಿರದ ಸೇವ್ ಆಗ್ತೈತಿ. ಸೊ ಈ ಥರ. ಓಕೆ, ನೆಕ್ಸ್ಟ್, ಸೊ ಇಲ್ಲೇ ಒಂದಿಷ್ಟು ಕೀಬೋರ್ಡ್ ಶಾರ್ಟ್ಕಟ್ಸ್ ಕೊಟ್ಟೈತ್ರಿ. ಲಿಸ್ಟ್ ಸಮ್ ಕೀಬೋರ್ಡ್ ಶಾರ್ಟ್ಕಟ್ಸ್ ಹಿಯರ್ ಅಂತ ಕೊಟ್ಟನವ. ಸೊ ಇದನ್ನೇನು ಕ್ವಶನ್ ಕೇಳೋದಿಲ್ಲ ರೀ, ಬಟ್ ಇದ್ರ ಮೇಲೆ 1 ಮಾರ್ಕ್ಸಿಂದ ಒಂದು MCQ ಕ್ವಶನ್ ಏನು ಮಾಡ್ತಾನೆ ರೀ, ಪಕ್ಕ ಕೇಳ್ತಾನೆ. ಸೊ ನೋಡಿರಿ, ಫಸ್ಟ್ ಬರ್ತೈತೆ ರೀ Ctrl+Z ಅಂಡು ಅಂತ. ಅಂಡು ಅಂದ್ರೆ ಏನು ಗೊತ್ತು ರೀ, ಟು ರಿವರ್ಸ್ ಯುವರ್ ಲಾಸ್ಟ್ ಆ್ಯಕ್ಷನ್ ಅಂತೇಳಿ. ಸೊ ನೀವೇನಾದರೂ ಕೆಲಸ ಮಾಡಿರ್ತೀರಿ, ಬಟ್ ನೀವು ಹಿಂದೆ ಹೋಗ್ಬೇಕಂದ್ರೆ ಏನು ಮಾಡ್ಬೋದು, ನೀವು ಅಂಡೂನ ಯೂಸ್ ಮಾಡ್ಬೋದು. ಇಲ್ಲಾಂದರೆ ನಿಮ್ಮ ಕೊನೆಯ ವರ್ಕ್ ಅಥವಾ ಕ್ರಿಯೆಯನ್ನು ನೀವೇನು ಮಾಡ್ಬೋದು ರೀ, ಹಿಮ್ಮುಖಗೊಳಿಸೋದಕ್ಕೆ ಏನಂತೀವಿ ನಾವು ಅಂಡು ಅಂತ ಕರಿತೇವೆ. ಸೆಕೆಂಡ್ ಮಾಡ್ತೈತೆ ರೀ Ctrl+C, ಕಾಪಿ ಮಾಡೋಕ್ಕೆ ಯೂಸ್ ಮಾಡ್ತೀವಿ ರೀ. Ctrl+V, ಪೇಸ್ಟ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. Ctrl+P, ಪ್ರಿಂಟ್ ತೆಗಿಯಾಕ್ರಿ. Ctrl+ಸೇವ್, ಸೇವ್ ಮಾಡಾಕ್ರಿ. Ctrl+X, ಕಟ್ ಮಾಡಾಕ್ರಿ. Ctrl+A, ಎಲ್ಲ ಸೆಲೆಕ್ಟ್ ಮಾಡಾಕ್ರಿ, ಡಾಟಾ ಸೆಲೆಕ್ಟ್ ಮಾಡೋಕ್ಕೆ. ಓಕೆ, Ctrl+Y, ರೀಡು ಮಾಡಕ್ಕೆ. ಓಕೆ, ರೀಡು ಅಂದರೆ ಏನು ರೀ, ಅಂಡೋದು ಇದೆ ರಿವರ್ಸ್. ಓಕೆ, ಸೊ ಇದ್ರೊಳಗೆ ಏನು ಮಾಡ್ತಾನೆ ರೀ, ಈ Ctrl+X, Ctrl+S, Ctrl+C, Ctrl+V, Ctrl+Z. ಓಕೆ, ಸೊ Ctrl+P ಇವ್ರ ಬಗ್ಗೆ ಏನು ಮಾಡ್ತಾನೆ ಅಂತ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಕೇಳ್ತಾನೆ. ಇವುಗಳನ್ನು ಏನು ಮಾಡಿರಿ ನೀವು ಒಂದ್ಸರಿ ಅಲ್ಲೇ ವಿಡಿಯೋ ಪಾಸ್ ಮಾಡಿ ನೋಡ್ಕೊರಿ. ಹಾಂ, ಸೊ ಇಲ್ಲಿ ನೋಡಿರಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಬಂದೇ ಬಿಟ್ಟು ನಾ ಹೇಳುವಂಥ ಅವಶ್ಯಕತೆ ಈಗ ಇನ್ನೂ ನಾನು ನಿಮ್ಗೆ ಇಲ್ಲೇ ಏನು ಮಾಡ್ತೇನೆ ರೀ, ಕ್ಲಿಯರ್ನ ಮಾಡ್ತೇನೆ. ಸೊ ಇನ್ನೊಮ್ಮೆ ನಾನು ಏನು ಮಾಡ್ತೇನೆ ರೀ, ಇಲ್ಲೇ ನಿಮಗೆ ಕ್ಲಿಯರ ಮಾಡ್ತೇನೆ. ಫಸ್ಟ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ಸೊ ಇದ್ರ ಮೇಲೆ ಏನು ಮಾಡ್ತಾನೆ ರೀ, ನಿಮ್ಗೆ ಪಕ್ಕ ಒಂದು ಕ್ವಶನ್ ಅಂತೂ ಫಿಕ್ಸ್ ರೀ ಎನ್ವಲ್ದಾಗ. ಓಕೆ, ಫಸ್ಟ್, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಶಾರ್ಟ್ಕಟ್ ಕೀ ಈಸ್ ಯೂಸ್ ಟು ಪೇಸ್ಟ್ ಅ ಫೈಲ್ ಅಂತ ಕೊಟ್ಟ ನಾವು. ಸೊ ಪೇಸ್ಟ್ ಮಾಡೋಕ್ಕೆ ಯಾವುದು ಯೂಸ್ ಮಾಡ್ತೀರಿ ಶಾರ್ಟ್ಕಟ್ ಕೀ ಕಂಪ್ಯೂಟರ್ದು. ಫೈಲನ್ನು ಪೇಸ್ಟ್ ಮಾಡಲು ಈ ಕೆಳಗಿನ ಯಾವ ಶಾರ್ಟ್ಕಟ್ ಕೀಯನ್ನು ಯೂಸ್ ಮಾಡ್ತೀರಿ ಅಂತ ಏನು ಮಾಡೋಣ ಕೇಳೋಣ. ಫಸ್ಟ್ ತಿಳ್ಕೊಂಡ್ರೆ ನಾವು Ctrl+C ಅದಕ್ಕೆ ಯೂಸ್ ಮಾಡ್ತೇವೆ ಗೊತ್ತ್ರಿ, ಕಾಪಿ ಮಾಡೋಕ್ಕೆ. Ctrl+P, ಪ್ರಿಂಟ್ ತೆಗೆಯಲು. Ctrl+X, ಕಟ್ ಮಾಡಲು. ದ ಆನ್ಸರ್ ಈಸ್ Ctrl+V. ಓಕೆ, ಈ ಥರ. ಸೆಕೆಂಡ್, ಸೊ
ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಅ ವ್ಯಾಲಿಡ್ ಫೈಲ್ ಎಕ್ಸ್ಟೆನ್ಷನ್ ಫಾರ್ ನೋಟ್ಪ್ಯಾಡ್ ಫೈಲ್ ಅಂತ. ಅಂದರೆ ಸೊ ನೋಟ್ಪ್ಯಾಡ್ ಫೈಲನ್ನು ನಾವು ಯಾವ ಫಾರ್ಮ್ಯಾಟ್ನಲ್ಲಿ ಸೇವ್ ಮಾಡ್ಕೋತೀವಿ ಅನ್ನೋದನ್ನು ಏನು ಮಾಡ್ಯಾನ್ರಿ ಕೇಳೋಣ, ಅಥವಾ ವಿಸ್ತರಣೆ ಯಾವ ಫೈಲ್ನ ವಿಸ್ತರಣೆ ಆಗಿದೆ ಅಂತ ಏನು ಮಾಡ್ಯಾನ್ರಿ ಕೇಳೋಣ. ಫಸ್ಟ್ ನೋಡಿರಿ, JPG ಇಮೇಜ್ ಅಥವಾ ಫೋಟೋಗಳನ್ನು ಈ ಫಾರ್ಮ್ಯಾಟ್ನಲ್ಲಿ ಸೇವ್ ಮಾಡ್ಕೋತೀವಿ. .doc ಡಾಕ್ ಅಂತ ಕರಿತೇವ್ರಿ ನಾವು ಇದನ್ನು, ಡಾಕ್ಯುಮೆಂಟ್ಸ್ಗಳಲ್ಲಿ ಯೂಸ್ ಮಾಡ್ತೇವೆ ರೀ. .txt ಇದನ್ನು ನಾವು ನೋಟ್ಪ್ಯಾಡ್ ಒಳಗೆ ಯೂಸ್ ಮಾಡ್ತೀವಿ ರೀ. .txt ಏನೈತಲ್ಲ ರೀ ಇದು ತಪ್ಪು ಆನ್ಸರ್ ಇದು. ಓಕೆ, ಇದೇನು ರೀ ತಪ್ಪು ಆನ್ಸರ್. ದ ಆನ್ಸರ್ ಈಸ್ .txt. ನನ್ನ ಕ್ಷಮಿಸ್ರಿ. ಸೊ ಇಲ್ಲೇನೋ ಟೈಪಿಂಗ್ ಮಿಸ್ಟೇಕ್ ಆಗೈತಿ, ರಿಯಲಿ ಸಾರಿ. ಓಕೆ, ಸೊ ನೆಕ್ಸ್ಟ್ ಮೂರನೇ ಕ್ವಶನ್ಗೆ ಹೋಗೋಣ್ರಿ ನಾವು. ವಾಟ್ ಕೀಸ್ ಡೂ ಯು ಯೂಸ್ ಟು ಕಾಪಿ ಸಮಥಿಂಗ್ ಅಂತ ಕೊಟ್ಟನ್ರಿ. ಅಂದ್ರೆ ಏನನ್ನಾದರೂ ಕಾಪಿ ಮಾಡಲು ಈ ಕೆಳಗಿನ ಯಾವ ಕೀಬೋರ್ಡ್ನ ಯಾವ ಶಾರ್ಟ್ಕಟ್ ಕೀಯನ್ನು ಬಳಸ್ತೀರಿ ಅಂತ ಏನು ಮಾಡ್ಯಾನ್ರವ ಕೇಳೋಣ. ಫಸ್ಟ್ ಬರ್ತೈತೆ ರೀ Ctrl+X. Ctrl+X ಇದಕ್ಕೆ ಯೂಸ್ ಮಾಡ್ತೀವಿ, ಕಟ್ ಮಾಡೋಕ್ಕೆ ಯೂಸ್ ಮಾಡ್ತೇವೆ ರೀ. Ctrl+Z ಅಂಡು ಮಾಡೋಕ್ಕೆ ಯೂಸ್ ಮಾಡ್ತೇವೆ ರೀ. Ctrl+Y ರೀಡು ಮಾಡೋಕ್ಕೆ ಏನು ಮಾಡ್ತೇವೆ ನಾವು ಯೂಸ್ ಮಾಡ್ತೀವಿ. ದ ಆನ್ಸರ್ ಈಸ್ Ctrl+C. ಕಾಪಿ ಮಾಡಲು ಏನು ಮಾಡ್ತೇವೆ ನಾವು Ctrl+C ಏನು ಮಾಡ್ತೇವೆ ಯೂಸ್ ಮಾಡ್ತೇವೆ. ಓಕೆ, ನೆಕ್ಸ್ಟ್ ಕ್ವಶನ್, ವಾಟ್ ಕೀಸ್ ಡೂ ಯು ಯೂಸ್ ಟು ಕಟ್ ಸಮಥಿಂಗ್ ಅಂತ ಕೊಡೋಣ. ಸೊ ಯಾವುದಾದ್ರೂ ಫೈಲನ್ನು ನೀವು ಕಟ್ ಮಾಡಲು ಕೀಬೋರ್ಡ್ನ ಯಾವ ಶಾರ್ಟ್ಕಟ್ ಕೀಯನ್ನು ಬಳಸ್ತೀರಿ ಅಂತ ಏನು ಮಾಡ್ಯಾನ್ರಿ ಕೇಳೋಣ. ದ ಆನ್ಸರ್ ಈಸ್ Ctrl+X. ಸೊ ಕಟ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಕಾಪಿ ಮಾಡೋಕ್ಕೆ ಏನು ಮಾಡ್ತೀವಿ Ctrl+C ಯೂಸ್ ಮಾಡ್ತೇವೆ ರೀ. ಅಂಡು ಮಾಡೋಕೆ Ctrl+Z ಯೂಸ್ ಮಾಡ್ತೇವೆ ರೀ. ರೀಡು ಮಾಡೋಕೆ ಏನು ಮಾಡ್ತೇವೆ ರೀ Ctrl+Y ಯೂಸ್ ಮಾಡ್ತೇವೆ. ಓಕೆ, ಸೊ ಇಲ್ಲೊಂದು ಲಾಸ್ಟ್ ಕ್ವಶನ್ ಕೊಟ್ಟೋಣ. ವಾಟ್ ಕೀಸ್ ಡೂ ಯು ಯೂಸ್ ಟು ಸೇವ್ ಸಮಥಿಂಗ್. ಸೊ Ctrl+X ಕಟ್ ಮಾಡಕ್ಕೆ ರೀ, Ctrl+B, Ctrl+C ಕಾಪಿ ಮಾಡಕ್ಕೆ ರೀ. ಓಕೆ, Ctrl+Y ರೀಡು ಮಾಡೋಕ್ಕೆ. ದ ಆನ್ಸರ್ ಈಸ್ Ctrl+S. ಸೊ ಈ 5 ಕ್ವಶನ್ ಒಳಗೆ ಯಾವುದಾದ್ರೂ ಒಂದು ಕ್ವಶನ್ ಏನಾಗ್ಬೋದು ನಿಮಗೆ ಆ್ಯನ್ವಲ್ ಒಳಗೆ ಬರ್ಬೋದು. ಇವುಗಳ ಬಗ್ಗೆ ಏನು ಮಾಡಿರಿ ಒಂದು ಸ್ವಲ್ಪ ನೋಡ್ಕೊರಿ. ನೆಕ್ಸ್ಟ್ ಸೆಷನ್ 3, ಪರ್ಫಾರ್ಮಿಂಗ್ ಬೇಸಿಕ್ ಫೈಲ್ ಆಪ್ರೇಷನ್ಸ್ ಅಂತ ಕೊಟ್ಟ ನಾವು. ಅಂದರೆ ಸೊ ಮೂಲ ಫೈಲ್ ಕಾರ್ಯಾಚರಣೆಗಳನ್ನು ನಿರ್ವಹಿಸುವ ಪ್ರಕ್ರಿಯೆಗಳು ಅಂತ ಇದರ ಅರ್ಥ. ಸೊ ಇಲ್ಲಿ ಏನು ಮಾಡೋಣ ನಾವು ಒಂದೊಂದು ಏನು ಮಾಡೋಣ ನೋಡೋಣ. ಫಸ್ಟ್ ನೋಡೋಣ್ರಿ ನಾವು. ಓಕೆ, ವೈ ಮೇಂಟೈನ್ ಯುವರ್ ಕಂಪ್ಯೂಟರ್. ನಾವೇಕೆ ನಮ್ಮ ಕಂಪ್ಯೂಟರನ್ನು ಏನು ಮಾಡ್ಬೇಕು ರೀ ಸರಿಯಾಗಿ ನಿರ್ವಹಿಸಬೇಕು. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ರೀ. ನಾವು ಅದನ್ನು ಚೆನ್ನಾಗಿ ಮೇಂಟೈನ್ ಮಾಡಿದ್ವಿ ಅಂತ ತಿಳ್ಕೊರಿ, ಅದು ಭಾಳ ವರ್ಷಗಳ ಕಾಲ ಏನಾಗ್ತೈತೆ ರೀ ಬಾಳಿಕೆ ಬರ್ತೈತೆ. ಓಕೆ, ಫಸ್ಟ್ ಪಾಯಿಂಟ್, ಬೈಕ್ಸ್ ಮಸ್ಟ್ ಹ್ಯಾವ್ ಏರ್ ಪಂಪ್ಡ್ ಇನ್ ದೇರ್ ಟೈರ್ಸ್, ಕಾರ್ ಮಸ್ಟ್ ಹ್ಯಾವ್ ದೇರ್ ಆಯಿಲ್ ಚೇಂಜ್ಡ್ ಅಂತ ಕೊಟ್ಟನ್ರ. ಅಂದ್ರೆ ಬೈಕ್ನ ಟೈರ್ಗಳಲ್ಲಿ ಗಾಳಿಯನ್ನು ಎಷ್ಟು ತುಂಬೋದು ಎಷ್ಟು ಅವಶ್ಯಕತೆ ಆಗಿರ್ತೈತೋ, ಕಾರ್ನಲ್ಲಿ ಆಯಿಲ್ ಚೇಂಜ್ ಮಾಡೋದು ಕೂಡ ಎಷ್ಟು ಅವಶ್ಯಕತೆ ಆಗಿರ್ತೈತೋ ಅಷ್ಟೇ ಅವಶ್ಯಕತೆ ಏನಿರ್ತೈತೆ ರೀ ಕಂಪ್ಯೂಟರ್ನ ಸರ್ವಿಸ್ ಮಾಡೋದು ಅಷ್ಟೇ ಅವಶ್ಯಕತೆ ಆಗಿರ್ತೈತೆ ಅಂತ ಏನು ಮಾಡ್ತಾನೆ ರೀ ಹೇಳ್ತಾನೆ. ಎರಡನೇದ, ಯುವರ್ ಕಂಪ್ಯೂಟರ್ ಮಸ್ಟ್ ಬಿ ಕ್ಯಾಪ್ಟ್ ಇನ್ ರನ್ನಿಂಗ್ ಆರ್ಡರ್ ಆ್ಯಸ್ ವೆಲ್ ಆ್ಯಸ್ ವಾಟ್ ಕ್ಯಾನ್ ಯು ಡೂ ಟು ಕ್ಯಾಪ್ಟ್ ಇಟ್ ಇನ್ ಟಿಪ್ ಟಾಪ್ ಶೇಪ್ ಅಂತ ಹೇಳನ್ರ. ಅಂದ್ರೆ ನಿಮ್ಮ ಕಂಪ್ಯೂಟರನ್ನು ಚಾಲನೆಯಲ್ಲಿರೋ ಸ್ಥಿತಿಯಲ್ಲಿ ಇಡಬೇಕ್ರಿ ನಾವು ಫಸ್ಟ್. ಎರಡನೇದ, ನೀವು ಅದನ್ನು ಅತ್ಯುತ್ತಮ ಸ್ಥಿತಿಯಲ್ಲಿಡಲು ತಂತ್ರಗಳನ್ನು ಹೇಗೆ ತಿಳ್ಕೊತೀರಿ ಅಥವಾ ಏನು ಮಾಡ್ಬೇಕು ಅನ್ನೋದ್ರ ಬಗ್ಗೆ ಈ ಸೆಷನ್ ಒಳಗೆ ಏನು ಮಾಡ್ತಾನೆ ರೀ ಅವ ಹೇಳ್ತಾನೆ. ಓಕೆ, ನೆಕ್ಸ್ಟ್ ಸೊ ಇಲ್ಲೊಂದು ಕ್ವಶನ್ ಕೊಟ್ಟಾನ ರೀ ಅವ. ಓಕೆ, ಎಕ್ಸ್ಪ್ಲೇನ್ ಹೌ ಟು ಕ್ಲೀನ್ ಅ ಕಂಪ್ಯೂಟರ್ ಆನ್ ಅ ಡೈಲಿ ಬೇಸಿಸ್ ಅಂತ ಕೊಟ್ಟಾನ. ಸೊ ಇಲ್ಲೇನು ಮಾಡೋಣ ಒಂದೊಂದು ಪಾಯಿಂಟ್ ನೋಡೋಣ ರೀ. ಫಸ್ಟ್, ಕ್ಲೀನ್ ಅಪ್ ಯುವರ್ ಇಮೇಲ್ ಇನ್ಬಾಕ್ಸ್. ನಿಮಗೆ ಟೈಮ್ ಸಿಕ್ಕಾಗೊಮ್ಮೆ ಏನು ಮಾಡಿರಿ, ನಿಮ್ಮ ಇಮೇಲ್ ಇನ್ಬಾಕ್ಸನ್ನು ಏನು ಮಾಡಿರಿ ಕ್ಲೀನ್ ಮಾಡ್ತಾ ಇರ್ರಿ, ಸ್ವಚ್ಛಗೊಳಿಸ್ತಾ ಇರ್ರಿ. ಸೊ ಇದರಿಂದ ಏನು ಮಾಡ್ಬೋದು ಅಂದರೆ ಕಂಪ್ಯೂಟರನ್ನು ಹ್ಯಾಂಗ್ ಆಗೋದನ್ನು ಏನು ಮಾಡ್ಬೋದು ರೀ ನೀವು ತಪ್ಪಿಸ್ಬೋದು. ಎರಡನೇದ, ಡು ನಾಟ್ ಓವರ್ ಚಾರ್ಜ್ ಲ್ಯಾಪ್ಟಾಪ್ ಬ್ಯಾಟ್ರಿ ಅಂತ ಕೊಟ್ಟನ್ರು. ಅಂದ್ರೆ ಲ್ಯಾಪ್ಟಾಪ್ನ ಬ್ಯಾಟ್ರಿಯನ್ನು ಹೆಚ್ಚು ಚಾರ್ಜ್ ಮಾಡೋಕೆ ಹೋಗ್ಬೇಡ್ರಿ, ಇದರಿಂದ ಬ್ಯಾಟ್ರಿ ಅಥವಾ ಕಂಪ್ಯೂಟರ್ ಹಾಳಾಗುವಂಥ ಸಾಧ್ಯತೆ ಇರ್ತೈತೆ ರೀ. ಸೊ ಸ್ವಿಚ್ ಚಾಲೂ ಮಾಡಿ ಏನು ಮಾಡಬೇಡ್ರಿ, ವರ್ಕ್ ಮಾಡಬೇಡ್ರಿ. ಬ್ಯಾಟ್ರಿ ಫುಲ್ ಚಾರ್ಜ್ ಆಗಿತ್ತಂದ್ರೆ ಏನು ಮಾಡಿರಿ ನೀವು ಆ ಸ್ವಿಚ್ಚನ್ನು ಅನ್ಪ್ಲಗ್ ಮಾಡಿರಿ. ಓಕೆ, ಮೂರದ್ದು, ಹ್ಯಾಂಡಲ್ ಡಿವೈಸಸ್ ಕೇರ್ಫುಲಿ ಅಂತಂದ್ರೆ ಸಾಧನಗಳನ್ನು ಎಚ್ಚರಿಕೆಯಿಂದ ಏನು ಮಾಡಿರಿ ನಿರ್ವಹಿಸ್ರಿ. ಸೊ ಸ್ಕ್ರ್ಯಾಚ್ ಆಗೋದನ್ನು ತಪ್ಪಿಸ್ರಿ ಅಥವಾ ಕೆಳಗಡೆ ಬೀಳೋದನ್ನು ತಪ್ಪಿಸ್ರಿ. ಸರಿಯಾಗಿ ಸಾಧನಗಳನ್ನು ಏನು ಮಾಡಿರಿ ನಿರ್ವಹಿಸೋದನ್ನು ಕಲೀರಿ. ಓಕೆ, ನೆಕ್ಸ್ಟ್, ಅವಾಯ್ಡ್ ಈಟಿಂಗ್ ಆ್ಯಂಡ್ ಕೀಪಿಂಗ್ ಗ್ಲಾಸಸ್ ಆಫ್ ವಾಟರ್ ಆರ್ ಕಪ್ಸ್ ಆಫ್ ಕಾಫಿ ನಿಯರ್ ಕಂಪ್ಯೂಟರ್ ಅಂತ ಕೊಟ್ಟೋಣ. ಅಂದ್ರೆ ಕಂಪ್ಯೂಟರ್ನ ಬಳಿ ನೀರು ಅಥವಾ ತಿನ್ನುವ ವಸ್ತುಗಳನ್ನು ಅಥವಾ ಕಾಫಿ ಲೋಟವನ್ನು ಇಡೋದನ್ನು ಏನು ಮಾಡಿರಿ ತಪ್ಪಿಸ್ರಿ. ಓಕೆ, ಸೊ ಕಂಪ್ಯೂಟರ್ನ ಏರಿಯಾನ ಏನು ಮಾಡಿರಿ ಕ್ಲೀನಾಗಿ ಇಟ್ಕೊಳಕ್ಕೆ ಏನು ಮಾಡಿರಿ ಟ್ರೈ ಮಾಡಿರಿ. ನೆಕ್ಸ್ಟ್, ಡು ನಾಟ್ ರನ್ ಟೂ ಮೆನಿ ಪ್ರೋಗ್ರಾಮ್ಸ್ ಆಟ್ ಅ ಟೈಮ್. ಅಂದ್ರೆ ಒಂದೇ ಬಾರಿಗೆ ಹೆಚ್ಚು ಪ್ರೋಗ್ರಾಮ್ಗಳನ್ನು ಕಂಪ್ಯೂಟರ್ನಲ್ಲಿ ಚಲಾಯಿಸಕ್ಕೆ ಹೋಗ್ಬೇಡ್ರಿ. ಇದೇನು ಮಾಡ್ತೈತೆ ಅಂತಂದ್ರೆ ಕಂಪ್ಯೂಟರ್ನ ಪರ್ಫಾರ್ಮೆನ್ಸ್ನ ಮೇಲೆ ಏನು ಮಾಡ್ತೈತೆ ರೀ ಪ್ರಭಾವ ಬೀರ್ತೈತಿ. ಸೊ ಕಂಪ್ಯೂಟರ್ ಸ್ಲೋ ಆಗಿ ಕೆಲಸ ಮಾಡಲು ಏನು ಮಾಡ್ತೈತೆ ರೀ ಪ್ರಾರಂಭ
ಮಾಡ್ತೈತಿ. ಓಕೆ, ನೆಕ್ಸ್ಟ್ ಹ್ಯಾಂಡಲ್ ಆ್ಯಂಡ್ ಮೂವ್ ಯುವರ್ ಲ್ಯಾಪ್ಟಾಪ್ ಕೇರ್ಫುಲಿ ಆ್ಯಂಡ್ ಅವಾಯ್ಡ್ ಡ್ರಾಪಿಂಗ್ ಆರ್ ಬ್ಯಾಂಗಿಂಗ್ ಇಟ್ ಅಗೇನ್ಸ್ಟ್ ಅ ಹಾರ್ಡ್ ಸರ್ಫೇಸ್. ಅಂದ್ರೆ ನಿಮ್ಮ ಲ್ಯಾಪ್ಟಾಪನ್ನು ಎಚ್ಚರಿಕೆಯಿಂದ ನಿರ್ವಹಿಸ್ರಿ ಮತ್ತು ಸರಿಯಾದ ಸಾಧನಗಳನ್ನು ಏನು ಮಾಡಿರಿ, ಇಡ್ರಿ, ಅದನ್ನು ಚೆನ್ನಾಗಿ ನೋಡ್ಕೊರಿ. ಕೆಳಗೆ ಬೀಳದಂತೆ ಅಥವಾ ಹಾರ್ಡ್ ಸರ್ಫೇಸ್ಗೆ ಟಚ್ ಆಗಲಾರ್ದೆ ನೀವೇನು ಮಾಡ್ಬೇಕು ರೀ, ನಿಮ್ಮ ಸಾಧನಗಳನ್ನ ಏನು ಮಾಡ್ಬೇಕು, ನೀವು ನೋಡ್ಕೋಬೇಕಂತ ಏನು ಮಾಡ್ತಾನೆ ರೀ ಅವ ಹೇಳ್ತಾನೆ. ಓಕೆ, ಬೇಸಿಕ್ ಟಿಪ್ಸ್ ಫಾರ್ ಟೇಕಿಂಗ್ ಕೇರ್ ಆಫ್ ಡಿವೈಸಸ್ ಅಂತ ಕೊಟ್ಟ ನಾವು. ಅಂದ್ರೆ ಕಂಪ್ಯೂಟರ್ ಸಾಧನಗಳನ್ನ ನೋಡಿಕೊಳ್ಳಲು ಮೂಲ ಸಲಹೆಗಳು ಯಾವ್ಯಾವು ಅಂತ ಫಸ್ಟ್ ನೋಡೋಣ್ರಿ. ನಾವು ಕೀಬೋರ್ಡ್ ಕೇರ್ ಅಂತ ಕೊಟ್ಟನ್ರಿ, ಕೀಬೋರ್ಡ್ ಕೇರ್. ಓಕೆ, ಅಂದ್ರೆ ಕೀಬೋರ್ಡ್ನ ಆರೈಕೆ. ಫಸ್ಟ್ ನೋಡೋಣ್ರಿ ನಾವು, ಅವಾಯ್ಡ್ ಕ್ರಮ್ಸ್ ಆಸ್ ದೇ ಡ್ಯಾಮೇಜ್ ಇಂಟರ್ನಲ್ ಪಾರ್ಟ್ಸ್, ಕ್ಲೀನ್ ವಿತ್ ಅ ಸಾಫ್ಟ್ ಬ್ರಷ್ ಟು ರಿಮೂವ್ ಡಸ್ಟ್ ಆ್ಯಂಡ್ ಪಾರ್ಟಿಕಲ್ಸ್ ಅಂತ ಕೊಟ್ಟ ನಾವು. ಅಂದ್ರೆ ಸೊ ಸಣ್ಣ ಸಣ್ಣ ತುಂಡುಗಳು ಕೀಬೋರ್ಡ್ನ ಒಳಗೆ ಸೇರಿಕೊಂಡು ಏನು ಮಾಡ್ಬೋದು ರೀ, ಕೀಬೋರ್ಡನ್ನು ಹಾಳು ಮಾಡ್ಬೋದು. ಸೊ ಅದನ್ನು ಏನು ಮಾಡ್ಬೇಕಂದ್ರೆ ಹಾನಿ ಆಗೋದನ್ನು ತಪ್ಪಿಸ್ಬೇಕು. ಎರಡನೇದು ಧೂಳಿನ ಕಣಗಳನ್ನು ತೆಗೆದು ಹಾಕಲು ಏನು ಮಾಡಿರಿ, ಮೃದುವಾದ ಬ್ರಷ್ಗಳನ್ನು ಏನು ಮಾಡಿರಿ, ಬಳಸ್ರಿ ಅಂತ ಏನು ಮಾಡ್ತಾನೆ ರೀ ಅವ ಹೇಳ್ತಾನೆ. ಓಕೆ, ಸೆಕೆಂಡ್ ಸ್ಕ್ರೀನ್ ಕ್ಲೀನಿಂಗ್. ಓಕೆ, ಸೆಕೆಂಡ್ ಏನು ರೀ, ಸ್ಕ್ರೀನ್ ಕ್ಲೀನಿಂಗ್ ಅಂತ ಬರ್ತೈತಿ. ಓಕೆ, ಅಂದ್ರೆ ಸೊ ಪರದೆಯನ್ನು ಸ್ವಚ್ಛಗೊಳಿಸೋದು ರೀ, ಮಾನಿಟರನ್ನು ಸ್ವಚ್ಛಗೊಳಿಸೋದು. ವೈಪ್ ಸ್ಕ್ರೀನ್ಸ್ ವಿತ್ ಅ ಸಾಫ್ಟ್ ಕ್ಲಾತ್ ಟು ರಿಮೂವ್ ಫಿಂಗರ್ ಪ್ರಿಂಟ್ಸ್ ಅಂತ ಹೇಳ್ತಾನೆ ರೀ. ಅಂದ್ರೆ ಬೆರಳಿನ ಅಚ್ಚುಗಳನ್ನು ಅಥವಾ ಧೂಳನ್ನು ತೆಗೆದು ಹಾಕಲು ಏನು ಮಾಡಿರಿ, ಮೃದುವಾದ ಬಟ್ಟೆಯಿಂದ ಸ್ಕ್ರೀನನ್ನು ಚೆನ್ನಾಗಿ ಒರೆಸ್ರಿ ಅಂತ ಏನು ಮಾಡ್ತಾನೆ ರೀ ಅವ ಹೇಳ್ತಾನೆ. ಓಕೆ, ಮೂರನೇದು ಫುಡ್ ಆ್ಯಂಡ್ ಡ್ರಿಂಕ್ಸ್. ಓಕೆ, ಆಹಾರ ಮತ್ತು ಕೂಲ್ ಡ್ರಿಂಕ್ಸ್ಗಳು ರೀ. ಓಕೆ, ಸೊ ಕೀಪ್ ಫುಡ್, ವಾಟರ್ ಆರ್ ಕಾಫಿ ಅವೇ ಫ್ರಮ್ ಕಂಪ್ಯೂಟರ್ಸ್, ಸ್ಪಿಲ್ಡ್ ಲಿಕ್ವಿಡ್ಸ್ ಕ್ಯಾನ್ ಪರ್ಮನೆಂಟ್ಲಿ ಡ್ಯಾಮೇಜ್ ಎಲೆಕ್ಟ್ರಾನಿಕ್ಸ್ ಅಂತ ಹೇಳನ್ರಿ. ಅಂದ್ರೆ ಆಹಾರ, ನೀರು ಮತ್ತು ಕಾಫಿ, ಟೀ, ಕೂಲ್ ಡ್ರಿಂಕ್ಸ್ಗಳನ್ನು ಕಂಪ್ಯೂಟರ್ಗಳಿಂದ ಏನು ಮಾಡಿರಿ, ದೂರ ಇಡ್ರಿ. ಮತ್ತು ಈ ಚೆಲ್ಲಿದ ದ್ರವಗಳು, ಈ ಏನರ ಲಿಕ್ವಿಡ್ ಪಾರ್ಟ್ ಏನಾದರೂ ಕಂಪ್ಯೂಟರ್ನ ಮೇಲೆ ಬಿತ್ತಂದ್ರೆ ಏನು ಮಾಡ್ತೈತೆ ರೀ, ಇದು ಶಾಶ್ವತವಾಗಿ ಆ ಕಂಪ್ಯೂಟರ್ನ ಹಾಳು ಮಾಡುವಂಥ ಸಾಧ್ಯತೆ ಇರ್ತೈತಿ. ಅದಕ್ಕೆ ಏನು ಮಾಡಿರಿ, ಇವುಗಳನ್ನು ದೂರ ಇಡ್ರಿ ಅಂತ ಏನು ಮಾಡ್ತಾನೆ ರೀ ಅವ ಹೇಳ್ತಾನೆ. ನೆಕ್ಸ್ಟ್ ಹ್ಯಾಂಡ್ಲಿಂಗ್ ಡಿವೈಸಸ್, ಅಂದ್ರೆ ಸಾಧನಗಳನ್ನ ನಿರ್ವಹಿಸೋದು ರೀ. ಓಕೆ, ಸೊ ಇಲ್ಲಿ ನೋಡೋಣ, ಹ್ಯಾಂಡಲ್ ಲ್ಯಾಪ್ಟಾಪ್ಸ್ ಕೇರ್ಫುಲಿ ಟು ಅವಾಯ್ಡ್ ಡ್ರಾಪ್ಸ್ ಆರ್ ಬ್ಯಾಂಗ್ಸ್ ಅಗೇನ್ಸ್ಟ್ ಹಾರ್ಡ್ ಸರ್ಫೇಸಸ್, ಯೂಸ್ ಪ್ರೊಟೆಕ್ಟಿವ್ ಕವರ್ಸ್ ಫಾರ್ ಮೊಬೈಲ್ಸ್ ಆ್ಯಂಡ್ ಪ್ಯಾಡೆಡ್ ಕೇಸಸ್ ಫಾರ್ ಲ್ಯಾಪ್ಟಾಪ್ಸ್ ಅಂತ ಕೊಟ್ಟಾನ. ಅಂದ್ರೆ ಸೊ ಲ್ಯಾಪ್ಟಾಪ್ಗಳು ಕೆಳಗೆ ಬೀಳದಂತೆ ಅಥವಾ ಸ್ಕ್ರ್ಯಾಚ್ ಆಗದಂತೆ ನೋಡ್ಕೊರಿ. ಗಟ್ಟಿಯಾದ ನೆಲದ ಮೇಲೆ ಬೀಳದೇ ಇರುವ ಹಾಗೆ ನೋಡ್ಕೊರಿ. ಮೂರನೇದು ಮೊಬೈಲ್ ಅಥವಾ ಲ್ಯಾಪ್ಟಾಪ್ಗಳಿಗೆ ರಕ್ಷಣಾತ್ಮಕ ಕವರ್ಗಳನ್ನು ಬಳಸ್ರಿ ಮತ್ತು ಲ್ಯಾಪ್ಟಾಪ್ಗಳಿಗೆ ಏನು ಮಾಡಿರಿ, ಪ್ಯಾಡೆಡ್ ಕೇಸ್ಗಳನ್ನು ಬಳಸ್ರಿ ಅಂತ ಏನು ಮಾಡ್ತಾನೆ ರೀ ಹೇಳ್ತಾನೆ. ಓಕೆ, ಇನ್ನು ನಾಷ್ಟೇದು ಬರ್ತೈತೆ ರೀ, ಟೆಂಪ್ರೇಚರ್ ಕಂಟ್ರೋಲ್, ಅಂದ್ರೆ ತಾಪಮಾನ ನಿಯಂತ್ರಣ ಅಂತ ಏನು ಮಾಡ್ತಾರೆ ನಾವು ಅದು ಕರಿತೀವಿ. ಓಕೆ, ಪ್ರಿವೆಂಟ್ ಓವರ್ ಹೀಟಿಂಗ್ ವಿಚ್ ಡ್ಯಾಮೇಜಸ್ ಇಂಟರ್ನಲ್ ಪಾರ್ಟ್ಸ್, ಎನ್ಶೂರ್ CPU ಫ್ಯಾನ್ಸ್, ಯೂಸ್ ಎಕ್ಸ್ಟರ್ನಲ್ ಫ್ಯಾನ್ಸ್ ಇಟ್ ನೀಡೆಡ್, ಅವಾಯ್ಡ್ ಸನ್, ಕ್ಲೋಸ್ಡ್ ಕಾರ್ಸ್, ಕವರಿಂಗ್ ವೆಂಟ್ಸ್ ಇನ್ ಬೆಡ್. ಅಂದ್ರೆ ಆಂತರಿಕ ಭಾಗಗಳನ್ನು ಹಾನಿ ಮಾಡಬಲ್ಲ ಅತಿಯ ಬಿಸಿ ಆಗುವುದನ್ನು ಏನು ಮಾಡಿರಿ, ತಪ್ಪಿಸ್ರಿ. CPU ಫ್ಯಾನ್ಗಳು ಸರಿಯಾಗಿ ಕಾರ್ಯನಿರ್ವಹಿಸುತ್ತದೆ ಇಲ್ಲವೇ ಎಂಬುದನ್ನು ಏನು ಮಾಡಿರಿ, ಖಚಿತಪಡಿಸ್ಕೋರಿ. ಮೂರನೇದು ಅಗತ್ಯವಿದ್ರೆ ಎಕ್ಸ್ಟರ್ನಲ್ ಫ್ಯಾನ್ಗಳನ್ನು ಏನು ಮಾಡಿರಿ, ಬಳಸ್ರಿ. AC ಹಾಕೋರಿ, ಫ್ಯಾನ್ಸ್ಗಳನ್ನು ಚಾಲೂ ಇಡ್ರಿ. ಓಕೆ, ಬಿಸಿಲಿನಿಂದ ರಕ್ಷಿಸ್ರಿ, ಅಂದ್ರೆ ಬಿಸಿಲಾಗೋದು ನಿಮ್ಮ ಲ್ಯಾಪ್ಟಾಪ್ ಕಂಪ್ಯೂಟರ್ ಒಂದು ಇಡಬೇಡ್ರಿ. ಓಕೆ, ಮೂರನೇದು ಕ್ಲೋಸ್ ಆಗಿರುವ ಕಾರ್ನಲ್ಲಿ ಇಡಬೇಡ್ರಿ. ಓಕೆ, ಸೊ ಓವರ್ ಹೀಟ್ ಆಗ್ತೈತ್ರಿ. ಮತ್ತು ಬೆಡ್ನಲ್ಲಿ ಅಥವಾ ಕಂಬಳಿ ಹಚ್ಚಿ ಅದನ್ನು ಏನು ಮಾಡಬೇಡ್ರಿ, ಪ್ಯಾಕ್ ಮಾಡಿ ಇಡಾಕೋಬೇಡ್ರಿ. ಸೊ ಇದರಿಂದ ಏನಾಗ್ತೈತೆ ರೀ, ಟೆಂಪ್ರೇಚರ್ ಹೆಚ್ಚಿಗೆ ಆಗುವಂಥ ಸಾಧ್ಯತೆ ಇರ್ತೈತೆ. ನೆಕ್ಸ್ಟ್ ಬ್ಯಾಟರಿ ಮ್ಯಾನೇಜ್ಮೆಂಟ್. ಸೊ ಅನ್ಪ್ಲಗ್ ಡಿವೈಸಸ್ ಒನ್ಸ್ ಫುಲ್ಲಿ ಚಾರ್ಜ್ಡ್ ಟು ಪ್ರಿವೆಂಟ್ ಬ್ಯಾಟ್ರಿ ಓವರ್ ಹೀಟಿಂಗ್ ಆ್ಯಂಡ್ ರೆಡ್ಯೂಸ್ಡ್ ಲೈಫ್. ಅಂದ್ರೆ ಸೊ ಬ್ಯಾಟ್ರಿಯನ್ನು ಅತಿಯಾಗಿ ಬಿಸಿ ಆಗುವುದನ್ನು ಏನು ಮಾಡಿರಿ, ತಪ್ಪಿಸ್ರಿ. ಸೊ ಇದರಿಂದ ಏನಾಗ್ತೈತೆ ಅಂದ್ರೆ ಬ್ಯಾಟ್ರಿಯ ಲೈಫ್ ಸ್ಪ್ಯಾನ್ ಅಥವಾ ಜೀವಿತಾವಧಿ ಏನಾಗ್ತೈತೆ ರೀ, ಹೆಚ್ಚಾಗ್ತೈತಿ. ಸೊ ಚಾರ್ಜ್ ಮಾಡಿದ ತಕ್ಷಣ, ಸೊ 100% ಚಾರ್ಜ್ ಆದ ಕೂಡ ಏನು ಮಾಡಿರಿ, ಆ ಬ್ಯಾಟ್ರಿಯ ಚಾರ್ಜಿಂಗ್ ಸ್ವಿಚ್ಚನ್ನು ಏನು ಮಾಡಿರಿ, ಅನ್ಪ್ಲಗ್ ಮಾಡಿರಿ. ಓಕೆ, ಆಮೇಲೆ ಏನು ಮಾಡಿರಿ, ಕೆಲಸವನ್ನು ಸ್ಟಾರ್ಟ್ ಮಾಡಿರಿ. ನೆಕ್ಸ್ಟ್ ಸೇಫ್ ಕನೆಕ್ಷನ್. ಸೇಫ್ ಕನೆಕ್ಷನ್ ಅಂದ್ರೆ ನೋಡಿರಿ, ಸಂಪರ್ಕಗಳನ್ನು ಸುರಕ್ಷಿತವಾಗಿ ಇಟ್ಕೊಳ್ಳೋದ್ರಿ. ಓಕೆ, ಸೊ ನೋಡಿರಿ, ಫಸ್ಟ್ ಹೇಳ್ತಾನೆ ಪ್ಲಗ್ USB ಡ್ರೈವ್ಸ್ ಆ್ಯಂಡ್ ಹೆಡ್ಫೋನ್ಸ್ ಜೆಂಟ್ಲಿ ವಿತೌಟ್ ಫೋರ್ಸಿಂಗ್, ಫ್ಲಿಪ್ ಡೈರೆಕ್ಷನ್ ಇಫ್ ನೀಡೆಡ್ ಇನ್ಸ್ಟೆಡ್ ಆಫ್ ಪುಷಿಂಗ್ ಹಾರ್ಡ್ ಅಂತ. ಅಂದ್ರೆ ಸೊ USB ಡ್ರೈವ್ಗಳು ಅಂತಂದ್ರೆ ಪೆನ್ ಡ್ರೈವ್ಗಳನ್ನು ಆಗಿರ್ಬೋದು ರೀ, ಅಥವಾ
ಹೆಡ್ಫೋನ್ಗಳನ್ನಾಗಿರ್ಬೋದು ಬಲವಂತವಾಗಿ ಅಥವಾ ಫೋರ್ಸ್ಫುಲ್ ಏನು ಮಾಡಬೇಡ್ರಿ, ಪ್ಲಗ್ ಮಾಡೋಕೆ ಹೋಗ್ಬೇಡ್ರಿ. ಸ್ಲೋಲಿ ಆರಾಮಾಗಿ ಏನು ಮಾಡಿರಿ, ಸ್ಲೋ ಆಗಿ ಏನು ಮಾಡಿರಿ, ಪ್ಲಗ್ ಮಾಡಿರಿ. ಎರಡನೇ ದಿನ ಅಂತಂದ್ರೆ ಅಗತ್ಯವಿದ್ದರೆ ಬಲವಾಗಿ ಒತ್ತುವುದನ್ನು ತಪ್ಪಿಸಿ ಅದನ್ನು ಏನು ಮಾಡಿರಿ, ಸ್ವಲ್ಪ ಹಿಡಿದು ಏನು ಮಾಡಿರಿ, ಅದರದ ದಿಕ್ಕನ್ನು ಚೇಂಜ್ ಮಾಡಿರಿ, ಸ್ವಲ್ಪ ತಿರುಗಿಸ್ರಿ. ಅವಾಗ ಏನಾಗ್ತೈತೆ ರೀ, ಅದು ಸರಿಯಾಗಿ ಪ್ಲಗ್ ಆಗ್ತೈತೆ ಅಂತ ಏನು ಮಾಡ್ತಾನೆ ರೀ ಅವ ಹೇಳ್ತಾನೆ. ನೆಕ್ಸ್ಟ್ ಪ್ರೋಗ್ರಾಮ್ ಮ್ಯಾನೇಜ್ಮೆಂಟ್ ಅಂದ್ರೆ ಪ್ರೋಗ್ರಾಮ್ಗಳನ್ನು ನಿರ್ವಹಿಸೋದ್ರಿ. ಓಕೆ, ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಅವಾಯ್ಡ್ ರನ್ನಿಂಗ್ ಟೂ ಮೆನಿ ಪ್ರೋಗ್ರಾಮ್ಸ್ ಸೈಮಲ್ಟೇನಿಯಸ್ಲಿ ಆಸ್ ಇಟ್ ಸ್ಲೋಸ್ ಆರ್ ಕ್ರ್ಯಾಶಸ್ ದ ಕಂಪ್ಯೂಟರ್. ಕ್ಲೋಸ್ ಅನ್ಯೂಸ್ಡ್ ಆ್ಯಪ್ಸ್ ಫಾರ್ ಸ್ಮೂತ್ ಪರ್ಫಾರ್ಮೆನ್ಸ್ ಅಂತ ಕೊಟ್ಟಾನು. ಅಂದ್ರೆ ಇಲ್ಲಿ ನೀವು ಒಂದು ಸರಿಯಾಗಿ ತಿಳ್ಕೊರಿ, ಕಂಪ್ಯೂಟರ್ ನಿಧಾನವಾಗೋದನ್ನು ತಪ್ಪಿಸಲು ಏನು ಮಾಡ್ಬೇಕಂತಂದ್ರೆ, ಅಥವಾ ಕ್ರ್ಯಾಶ್ ಆಗೋದನ್ನು ತಪ್ಪಿಸಲು ಏನು ಮಾಡ್ಬೇಕಂದ್ರೆ, ಒಂದೇ ಟೈಮ್ನಲ್ಲಿ ಹಲವಾರು ಪ್ರೋಗ್ರಾಮ್ಗಳನ್ನು ಏನು ಮಾಡಬಾರ್ದ್ರಿ, ಓಪನ್ ಮಾಡಬಾರ್ದು. ಓಕೆ, ಇಫ್ ಯು ಆರ್ ವರ್ಕಿಂಗ್ ಇನ್ ಎಕ್ಸೆಲ್ ಯು ಹ್ಯಾವ್ ಟು ಡೂ ವರ್ಕ್ ಇನ್ ಎಕ್ಸೆಲ್. ಸೊ ನೀವೇನು ಮಾಡ್ಬೋದ್ರಿ, ಇನ್ನೊಂದು ಪ್ರೋಗ್ರಾಮನ್ನು ಏನು ಮಾಡ್ಬೋದ್ರಿ, ಸ್ಟಾರ್ಟ್ ಮಾಡಬಾರ್ದೆ. ಎರಡನೇದು ಸುಗಮ ಅಥವಾ ಸರಳ ಕಾರ್ಯಕ್ಷಮತೆಗಾಗಿ ಅಂದ್ರೆ ಆರಾಮ್ ಕೆಲಸಕ್ಕೋಸ್ಕರ ಏನು ಮಾಡ್ಬೇಕ್ರಿ, ಒಂದಿಷ್ಟು ಅಪ್ಲಿಕೇಶನ್ಗಳನ್ನು ಮಾತ್ರ ಏನು ಮಾಡ್ಬೇಕ್ರಿ, ಯೂಸ್ ಮಾಡ್ಬೇಕಾ. ಅದು ಮುಗಿದ ತಕ್ಷಣ ಅದನ್ನ ಏನು ಮಾಡ್ಬೇಕ್ರಿ, ಕ್ಲೋಸ್ ಮಾಡ್ಬೇಕು. ಇವೆರಡು ಏನು ಮಾಡ್ಬೇಕ್ರಿ, ನಾವು ಸರಿಯಾಗಿ ಮೇಂಟೈನ್ ಮಾಡೋದ್ರಿಂದ ಏನಾಗೈತ್ರಿ, ನಮ್ಮ ಪ್ರೋಗ್ರಾಮ್ ಏನಾಗ್ತಾವ್ರಿ ಸರಿಯಾಗಿ ವರ್ಕ್ ಮಾಡ್ತಾವೆ ಮತ್ತು ಸ್ಮೂತ್ಲಿ ಮತ್ತು ಫಾಸ್ಟಾಗಿ ಏನಾಗ್ತಾವ್ರಿ ವರ್ಕ್ ಆಗ್ತಾವೆ. ನೆಕ್ಸ್ಟ್ ಸ್ಟೆಪ್ಸ್ ಟು ಮೇಂಟೆನೆನ್ಸ್, ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಅಂದ್ರೆ ನಿರ್ವಹಣೆ ಹಂತಗಳು ಅಂತಾರೆ. ಮೊದಲಿಗೆ ಏನು ಮಾಡೋಣ್ರಿ, ನಾವು ಡೈಲಿ ಮೇಂಟೆನೆನ್ಸ್ ನೋಡೋಣ್ರಿ, ಹೆಂಗೆ ನಾವು ಮೇಂಟೈನ್ ಮಾಡ್ಬೋದು. ಸೊ ದೈನಂದಿನ ಹಂತಗಳು ಅಂತ ಕೂಡ ಏನು ಮಾಡ್ತೀವಿ, ನಾವು ಕರಿತೀವಿ ಇದಕ್ಕೆ. ಓಕೆ, ಫಸ್ಟ್ ನೋಡಿರಿ, ಕ್ಲೀನ್ ಅಪ್ ಯುವರ್ ಇಮೇಲ್ ಇನ್ಬಾಕ್ಸ್. ಸೊ ನಿಮ್ಗೆ ಟೈಮ್ ಸಿಕ್ಕಾಗೆಲ್ಲ ಏನು ಮಾಡಿರಿ, ನಿಮ್ಮ ಇಮೇಲ್ ಇನ್ಬಾಕ್ಸನ್ನು ಖಾಲಿ ಮಾಡ್ತಾ ಹೋಗ್ರಿ. ಅಂದ್ರೆ ಬೇಡದೇ ಇರ್ತಕ್ಕಂಥ ಇಮೇಲ್ಗಳನ್ನು ಏನು ಮಾಡಿರಿ, ಡೆಲೀಟ್ ಮಾಡ್ತಾ ಹೋಗ್ರಿ ಅಂತ ಏನು ಮಾಡ್ತಾನೆ ಹೇಳ್ತಾನೆ. ಎರಡನೇದು ಡೌನ್ಲೋಡ್ ಇಮೇಲ್ ಅಟ್ಯಾಚ್ಮೆಂಟ್ಸ್ ಆ್ಯಂಡ್ ಸೇವ್ ಇನ್ ಪ್ರಾಪರ್ ಫೋಲ್ಡರ್ಸ್ ಅಂತಂದ್ರೆ, ಸೊ ಇಮೇಲ್ ಅಟ್ಯಾಚ್ಮೆಂಟ್ಗಳನ್ನು ಸರಿಯಾಗಿ ಡೌನ್ಲೋಡ್ ಮಾಡ್ಕೊರಿ. ಆಮೇಲೆ ಏನು ಮಾಡಿರಿ, ಸರಿಯಾದ ಫೋಲ್ಡರ್ಗಳಲ್ಲಿ ಅವನ್ನ ಸೇವ್ ಮಾಡ್ಕೊರಿ. ಆಮೇಲೆ ಏನು ಮಾಡಿರಿ, ಅವನ್ನ ಸೊ ಇಮೇಲ್ ಅಟ್ಯಾಚ್ಮೆಂಟ್ ಅಥವಾ ಇಮೇಲ್ ಇನ್ಬಾಕ್ಸನ್ನು ಏನು ಮಾಡಿರಿ, ಡೆಲೀಟ್ ಮಾಡಿರಿ ಅಂತ ಏನು ಮಾಡ್ತಾನೆ ರೀ ಹೇಳ್ತಾನೆ. ಇನ್ನು ಸೆಕೆಂಡ್ ಹೋಗೊಂಡ್ರಿ ನಾವು ವೀಕ್ಲಿ ಮೇಂಟೆನೆನ್ಸ್ ಅಂದ್ರೆ ವಾರಕ್ಕೊಮ್ಮೆ ನಿರ್ವಹಣೆ ಮಾಡುವ ಹಂತಗಳನ್ನು ಕೊಟ್ಟಾನವ. ಫಸ್ಟ್ ನೋಡೋಣ್ರಿ, ಕ್ಲೀನ್ ಯುವರ್ ಕೀಬೋರ್ಡ್. ಪ್ರತಿ ವಾರಕ್ಕೊಂದು ಸರಿ ಆದರೂ ಏನು ಮಾಡಿರಿ, ನಿಮ್ಮ ಕೀಬೋರ್ಡನ್ನು ಮೃದುವಾದ ಬ್ರಷ್ನಿಂದ ನಿಧಾನವಾಗಿ ಏನು ಮಾಡಿರಿ, ಕ್ಲೀನ್ ಮಾಡಿರಿ. ಎರಡನೇದು ಕ್ಲೀನ್ ಯುವರ್ ಮಾನಿಟರ್ ಅಂದ್ರೆ ನಿಮ್ಮ ಮಾನಿಟರ್ ಸ್ಕ್ರೀನನ್ನು ಸ್ವಚ್ಛಗೊಳಿಸ್ರಿ ಮೃದುವಾದ ಬಟ್ಟೆಯಿಂದ. ಓಕೆ, ಸೊ ಅದಕ್ಕೊಂದು ಲಿಕ್ವಿಡ್ ಬರ್ತೈತ್ರಿ, ಆ ಲಿಕ್ವಿಡನ್ನು ಸ್ಪ್ರೇ ಮಾಡಿ ಆಮೇಲೆ ಏನು ಮಾಡಿರಿ, ಸ್ವಚ್ಛಗೆ ಏನು ಮಾಡಿರಿ, ಒರೆಸ್ರಿ. ಓಕೆ, ಮೂರನೇದು ಡಸ್ಟ್ CPU ಆ್ಯಂಡ್ ಪ್ರಿಂಟರ್ ಅಂದ್ರೆ ಧೂಳನ್ನು ತೆಗೆದು ಹಾಕಿರಿ. CPU ಅಥವಾ ಪ್ರಿಂಟರ್ನ ಏನು ಮಾಡಿರಿ, ಕ್ಲೀನ್ ಮಾಡ್ಕೊರಿ. ಅದ್ರ ಮೇಲೆ ಇರ್ತಕ್ಕಂಥ ಧೂಳನ್ನು ಏನು ಮಾಡಿರಿ, ತೆಗೆದು ಹಾಕಿರಿ. ಏರ್ ಬ್ಲೋವರ್ ಬಳಸ್ರಿ ಅದಕ್ಕೋಸ್ಕರ. ನಾಲ್ಕನೇದು ಬ್ಯಾಕಪ್ ಯುವರ್ ಡಾಟಾ ಟು ಆ್ಯನ್ ಎಕ್ಸ್ಟರ್ನಲ್ ಡ್ರೈವ್ ಅಂತಂದ್ರೆ, ಸೊ ನಿಮ್ಮ ಡಾಟಾ ಅಥವಾ ಮಾಹಿತಿಯನ್ನು ಬಾಹ್ಯ ಎಕ್ಸ್ಟರ್ನಲ್ ಡ್ರೈವ್ಗೆ ಅಥವಾ ಪೆನ್ ಡ್ರೈವ್ಗಳಿಗೆ ಅಥವಾ ಹಾರ್ಡ್ ಡಿಸ್ಕ್ಗಳಿಗೆ ಏನು ಮಾಡಿರಿ, ಬ್ಯಾಕಪ್ ಮಾಡಿ ಇಟ್ಕೋರಿ. ಏಕೆಂದರೆ ಡೆಲೀಟ್ ಆಗೋ ಸಾಧ್ಯತೆ ಕೂಡ ಏನಿರ್ತೈತೆ ರೀ, ಜಾಸ್ತಿ ಇರ್ತೈತಿ. ಓಕೆ, ಈ ಥರ. ಮಂತ್ಲಿ ಮೇಂಟೆನೆನ್ಸ್ ಅಂದರೆ ತಿಂಗಳಿಗೊಮ್ಮೆ ನಿರ್ವಹಣೆ ಮಾಡುವ ಹಂತಗಳು ರೀ. ಫಸ್ಟ್ ನೋಡಿರಿ, ಟ್ರಾನ್ಸ್ಫರ್ ಫೋಟೋಗ್ರಾಫ್ಸ್ ಟು ಕಂಪ್ಯೂಟರ್ ಆ್ಯಂಡ್ ಡೆಲೀಟ್ ಫ್ರಮ್ ಡ್ರೈವ್ ಅಂತ ಹೇಳ್ಯಾರ. ಅಂದರೆ ಸೊ ನಿಮ್ಮ ಫೋಟೋಗಳನ್ನು ಅಥವಾ ನಿಮ್ಮ ಪರ್ಸನಲ್ ಡಾಕ್ಯುಮೆಂಟ್ಸ್ಗಳನ್ನು ಎಕ್ಸ್ಟರ್ನಲ್ ಡ್ರೈವ್ಗೆ ಏನು ಮಾಡಿರಿ, ಹಾಕಿ ಇಟ್ಕೋರಿ. ಸೊ ಯಾಕಂದ್ರೆ ಅವು ಯಾವಾಗಾದ್ರೂ ಏನಾಗ್ಬೋದು ರೀ, ಡೆಲೀಟ್ ಆಗ್ಬೋದು. ಸೆಕೆಂಡ್, ಆರ್ಗನೈಸ್ ಫೋಟೋಸ್ ಇಂಟು ಫೋಲ್ಡರ್ಸ್ ಆರ್ ಆಲ್ಬಮ್ಸ್ ಅಂದರೆ ಸೊ ನಿಮ್ಮ ಫೋಟೋಗಳನ್ನು ಏನು ಮಾಡಿರಿ, ಫೋಲ್ಡರ್ ಅಥವಾ ಆಲ್ಬಮ್ಗಳಲ್ಲಿ ಸರಿಯಾದ ನೇಮ್ ಹಾಕಿ ಏನು ಮಾಡಿರಿ, ಸೇವ್ ಮಾಡಿ ಇಟ್ಕೋರಿ ಅಂತ ಹೇಳ್ತಾನೆ ರೀ. ಮೂರನೇದು ಕ್ಲೀನ್ ಅಪ್ ಡೌನ್ಲೋಡ್ ಫೋಲ್ಡರ್. ಓಕೆ, ಸೊ ನಿಮ್ಮ ಡೌನ್ಲೋಡ್ ಫೋಲ್ಡರ್ನ ಅವಾಗವಾಗ ಏನು ಮಾಡ್ತಾ ಇರ್ರಿ, ಕ್ಲೀನ್ ಮಾಡ್ಕೊತಾ ಇರ್ರಿ. ಬೇಕಾಗಿರುವಂತಹ ಸಾಫ್ಟ್ವೇರ್ಗಳು ಅಥವಾ ಫೈಲ್ಗಳನ್ನು ಇಟ್ಕೊಂಡು ಬೇಡದೇ ಇರೋ ಫೋಲ್ಡರ್ಗಳನ್ನು ಅಥವಾ ಫೈಲ್ಗಳನ್ನು ಏನು ಮಾಡಿರಿ, ಡೆಲೀಟ್ ಮಾಡ್ತಾ ಹೋಗ್ರಿ. ಅನ್ಇನ್ಸ್ಟಾಲ್ ಅನ್ಯೂಸ್ಡ್ ಪ್ರೋಗ್ರಾಮ್ಸ್ ಆ್ಯಂಡ್ ಆ್ಯಪ್ಸ್ ಅಂದರೆ ಸೊ ಬಳಕೆಯಾಗದ ಪ್ರೋಗ್ರಾಮ್ಗಳನ್ನು ಅಪ್ಲಿಕೇಶನ್ಗಳನ್ನು ಏನು ಮಾಡಿರಿ, ಡೆಲೀಟ್ ಮಾಡಿರಿ ಅಂತ ಏನು ಮಾಡ್ತಾನೆ ಹೇಳ್ತಾನೆ, ಅನ್ಇನ್ಸ್ಟಾಲ್ ಮಾಡಿರಿ ಅಂತ ಹೇಳ್ತಾನೆ. ರನ್ ಡಿಸ್ಕ್ ಕ್ಲೀನರ್ ಸಾಫ್ಟ್ವೇರ್ ಅಂದರೆ ಸೊ ಡಿಸ್ಕ್ ಕ್ಲೀನರ್ ಅಂತ ಒಂದು ಸಾಫ್ಟ್ವೇರ್ ಬರ್ತೈತಿ. ಅದನ್ನು ಏನು ಮಾಡಿರಿ, ಅವಾಗವಾಗ ತಿಂಗಳಿಗೊಂದ್ಸರಿ ಏನು ಮಾಡಿರಿ, ರನ್ ಮಾಡಿರಿ. ಅದರಿಂದ ಏನಾಗ್ತಾವೆ ರೀ, ಮೇಲ್ವೇರ್ಗಳು ಅಥವಾ ವೈರಸ್ಗಳು ಏನಾಗ್ತಾವೆ ರೀ, ಡೆಸ್ಟ್ರಾಯ್ ಆಗ್ತಾವೆ. ಲಾಸ್ಟ್ ಪಾಯಿಂಟ್ ರೀ, ರನ್ ಫುಲ್ ಸಿಸ್ಟಮ್ ವೈರಸ್ ಸ್ಕ್ಯಾನ್. ಓಕೆ, ಪೂರ್ತಿ ಕಂಪ್ಯೂಟರ್ ಸಿಸ್ಟಮನ್ನು ಆ್ಯಂಟಿವೈರಸ್ನಿಂದ ಏನು ಮಾಡಿರಿ, ಸ್ಕ್ಯಾನ್ ಮಾಡಿರಿ. ಓಕೆ, ಅನ್ವಾಂಟೆಡ್ ವರ್ಮ್ಸ್ಗಳನ್ನು ಇದೇನು ಮಾಡ್ತೈತೆ ರೀ, ತೆಗೆದು ಹಾಕ್ತೈತೆ ಅಂತ ಏನು ಮಾಡ್ತಾನೆ ರೀ ಅವ ಹೇಳ್ತಾನೆ. ನೆಕ್ಸ್ಟ್ ಇಯರ್ಲಿ ಆ್ಯಂಡ್ ಆ್ಯನ್ಯುವಲ್ ಮೇಂಟೆನೆನ್ಸ್ ಅಂತ ಕೊಟ್ಟಾನ್ರಿ. ಅಂದರೆ ವರ್ಷಕ್ಕೊಮ್ಮೆ ಕಂಪ್ಯೂಟರ್ನ ನಿರ್ವಹಿಸುವ ಹಂತಗಳನ್ನು ಕೊಟ್ಟಾನ್ರಿ. ಫಸ್ಟ್ ನೋಡೋಣ್ರಿ ನಾವು ಕ್ಲೀನ್ ಅಪ್ ಕಾಂಟ್ಯಾಕ್ಟ್ಸ್ ಲಿಸ್ಟ್ ಆನ್ ಸೋಷಿಯಲ್ ಮೀಡಿಯಾ ಅಕೌಂಟ್ಸ್.
ಓಕೆ. ಸೊ ಸಾಮಾಜಿಕ ಮಾಧ್ಯಮ ಅಕೌಂಟ್ಗಳಲ್ಲಿ ಅಥವಾ ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ ಮತ್ತು ಕಾಂಟ್ಯಾಕ್ಟ್ ಲಿಸ್ಟ್ನಲ್ಲಿರುವ ಪಟ್ಟಿಯಲ್ಲಿ ನಿಮಗೆ ಬಿಡದೇ ಇರೋಂಥ ಮಾಹಿತಿಯನ್ನು ಏನು ಮಾಡಿರಿ, ಕ್ಲೀನ್ ಮಾಡಿರಿ ಅಥವಾ ಡೆಲಿಟ್ ಮಾಡಿರಿ ಅಂತ ಹೇಳ್ತಾನೆ. ಎರಡನೇದು ಕ್ಲೀನ್ ಅಪ್ ಇಮೇಲ್ ಕಾಂಟ್ಯಾಕ್ಟ್ ಲಿಸ್ಟ್. ಅಂದರೆ ಇಮೇಲ್ ಕಾಂಟ್ಯಾಕ್ಟ್ ಲಿಸ್ಟ್ನನ್ನ ಏನು ಮಾಡಿರಿ, ಕ್ಲೀನ್ ಮಾಡಿರಿ, ಬೇಕಾಗಿರ್ತಕ್ಕಂಥ ಇಮೇಲ್ಗಳನ್ನು ಇಟ್ಕೋರಿ, ಬಿಡದೇ ಇರೋ ಇಮೇಲ್ಗಳನ್ನು ಏನು ಮಾಡಿರಿ, ಡೆಲಿಟ್ ಮಾಡಿರಿ. ಮೂರನೇದು ಅಪ್ಡೇಟ್ ಯುವರ್ ಆಪ್ರೇಟಿಂಗ್ ಸಿಸ್ಟಮ್. ಅಂದರೆ ಸೊ ನಿಮ್ಮ ಓ ಎಸ್ ಅನ್ನು ಏನು ಮಾಡಿರಿ, ಅಪ್ಡೇಟ್ ಮಾಡ್ಕೊತ ಇರ್ರಿ. ಓಕೆ. ನಾಲ್ಕನೇದು ಚೆಕ್ ಫಾರ್ ಎಕ್ಸ್ಪೈರಿ ಆಫ್ ಆ್ಯಂಟಿವೈರಸ್ ಸಾಫ್ಟ್ವೇರ್ ಆ್ಯಂಡ್ ರಿನ್ಯೂ ಇಟ್ ಅಂತ ಕೊಟ್ಟನು. ಅಂದರೆ ಆ್ಯಂಟಿವೈರಸ್ ಸಾಫ್ಟ್ವೇರನ್ನು ಅವಧಿ ಮುಗಿದಿದೆಯೋ ಇಲ್ಲ ಅಂತ ಏನು ಮಾಡಿರಿ, ಪರಿಶೀಲನೆ ಮಾಡಿರಿ. ಸೊ ಅದೇನಾದರೂ ಮುಗಿದು ಹೋಗಿತ್ತಪ್ಪ ಅಂತಂದ್ರೆ ಅದನ್ನು ಆ್ಯಂಟಿವೈರಸನ್ನು ಏನು ಮಾಡಿರಿ, ಹೊಸ ಆ್ಯಂಟಿವೈರಸನ್ನು ಏನು ಮಾಡಿರಿ ಮತ್ತು ಹಾಕಿಸ್ಕೊಡ್ರಿ ಅಂತ ಏನು ಮಾಡ್ತಾನೆ ರೀ ಅವ ಹೇಳ್ತಾನೆ. ಓಕೆ. ಯಾಕಂದ್ರೆ ಈ ಆ್ಯಂಟಿವೈರಸದ ಕೆಪಾಸಿಟಿ ಅಥವಾ ಟೈಮ್ ಲೈನ್ ಇರ್ತೈತೆ ಅಂದ್ರೆ 6 ಮಂತ್ ಇರ್ತೈತೆ ರೀ, ಇಲ್ಲಾಂದ್ರೆ 1 ಇಯರ್ ಇರ್ತೈತೆ. ಸೊ ಅಷ್ಟೊತ್ತನೂ ಏನಾಗೈತೆ ರೀ, ಇದು ಎಕ್ಸ್ಪೈರ್ ಆಗ್ತೈತೆ. ಆಮೇಲೆ ಏನು ಮಾಡ್ಬೇಕು ರೀ, ನೀವು ಹೊಸ ಆ್ಯಂಟಿವೈರಸನ್ನು ಏನು ಮಾಡ್ಬೇಕು ರೀ, ಮತ್ತೆ ಇನ್ಸ್ಟಾಲ್ ಮಾಡ್ಕೋಬೇಕು. ಕಂಪ್ಯೂಟರ್ನ ಕ್ಲೀನ್ ಮಾಡೋ ಮಟೀರಿಯಲ್ಸ್ ಕೊಟ್ಟೇನೆ ರೀ ನಾನು. ಓಕೆ. ಫಸ್ಟ್ ಬರ್ತೈತೆ ರೀ ಮ್ಯಾಜಿಕ್ ಕ್ಲಾತ್. ಓಕೆ. ಸೊ ಮೃದುವಾದ ಬಟ್ಟೆಯನ್ನು ಬಳಸಿ ಏನು ಮಾಡ್ಬೇಕು ರೀ, ಕಂಪ್ಯೂಟರ್ ಸ್ಕ್ರೀನನ್ನು ಅಥವಾ ಮಾನಿಟರನ್ನು ಸ್ವಚ್ಛವಾಗಿ ಒರೆಸಲು ಏನು ಮಾಡ್ತೀವಿ ನಾವು, ಇದನ್ನು ಬಳಸ್ತೀವಿ. ಎರಡನೇದು ಬರ್ತೈತೆ ರೀ ಏರ್ ಬ್ಲೋವರ್. ಓಕೆ. ಸೊ ಏರ್ ಬ್ಲೋವರ್ ಎದಕ್ಕೆ ಬಳಸ್ತೀವಿ ಅಂದರೆ ಏರ್ ಬ್ಲೋವರ್ನ ಸಹಾಯದಿಂದ ಏನು ಮಾಡ್ತೀವಿ ನಾವು, ಕಂಪ್ಯೂಟರ್ನ ಮೇಲೆ ಬೀಳುವ ಧೂಳಿನ ಕಣಗಳನ್ನು ಏನು ಮಾಡ್ಬೋದು, ನಾವು ಈಸಿಲಿ ತೆಗೆದು ಹಾಕ್ಬೋದು. ಓಕೆ. ಮೂರನೇದು ಇಲ್ಲ ಇದು ನೋಡಿರಿ ಕೀ ಪುಲ್ಲರ್. ಓಕೆ. ಸೊ ಕೀಬೋರ್ಡ್ನಲ್ಲಿರ್ತಕ್ಕಂತಹ ಕೀಗಳನ್ನು ಪುಲ್ ಮಾಡಲು ಏನು ಮಾಡ್ತೀವಿ ನಾವು, ಅವುಗಳನ್ನು ತೆಗೆದು ಹಾಕಲು ಏನು ಮಾಡ್ತೀವಿ ನಾವು, ಹೊರ ತೆಗೆಯಲು ಏನು ಮಾಡ್ತೀವಿ ಈ ಕೀ ಪುಲ್ಲರ್ನ ಬಳಸ್ತೀವಿ. ನಾಲ್ಕನೇದು ಸ್ಯೂಡ್ ಫ್ಯಾಬ್ರಿಕ್ ಅಂತ ಕರಿತೀವಿ ನಾವು, ಇಲ್ಲ ಐತೆ ನೋಡಿರಿ. ಓಕೆ. ಸೊ ಇದನ್ನ ಎದಕ್ಕೆ ಯೂಸ್ ಮಾಡ್ತೇವೆ ಅಂದರೆ ಇದನ್ನು ಕಂಪ್ಯೂಟರ್ ಮಾನಿಟರ್ನ ಅಥವಾ ಸೂಕ್ಷ್ಮವಾದ LCD ಮತ್ತು LED ಸ್ಕ್ರೀನ್ಗಳನ್ನು ಒರೆಸಲು ಏನು ಮಾಡ್ತೀವಿ ನಾವು, ಇವುಗಳನ್ನು ಬಳಸ್ತೀವಿ. ಓಕೆ. ಐದನೇದು ರೀ ಬ್ರಷಸ್. ಇಲ್ಲದು ಅದಾವೆ ನೋಡಿರಿ ಬ್ರಷ್. ಸೊ ಮೃದುವಾದ ಬ್ರಷ್ಗಳನ್ನು ನಾವೇನು ಮಾಡ್ತೇವೆ ರೀ, ಕೀಬೋರ್ಡನ್ನು ಕ್ಲೀನ್ ಮಾಡಲು ಏನು ಮಾಡ್ತೇವೆ ರೀ, ಬಳಸ್ತೇವೆ. ಸೊ ಇನ್ನೂ ವೇರಿಯಸ್ ಪಾರ್ಟ್ಸ್ ಅದಾವೆ ರೀ ಇಲ್ಲೇ. ಸೊ ಇದು ಭಾಳ ಹೇಳ್ಕೊಂತ ಕುಂತಂದ್ರೆ ಭಾಳ ಡೀಪ್ ಆಗ್ತೈತೆ ರೀ. ಈ ಒಂದು 4-5 ಬಗ್ಗೆ ಏನು ಮಾಡಿರಿ ನೀವು ತಿಳ್ಕೊರಿ ಸಾಕು. ನೆಕ್ಸ್ಟ್ ನೌ ಐ ನೋ ಮೈ ABCD ಅಂತ ಕೊಟ್ಟಾನ್ರಿ. ಅಂದ್ರೆ ಕಂಪ್ಯೂಟರ್ನಾಗ ಒಂದಿಷ್ಟು ABCDಗಳು ಬರ್ತಾವ್ರಿ, ಇವ್ರ ಬಗ್ಗೆ ನೀವು ಭಾಳ ತಿಳ್ಕೊಬೇಕ್ರಿ. ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಫಸ್ಟ್ ಬರ್ತೈತೆ ರೀ ಆ್ಯಂಟಿವೈರಸ್. ಓಕೆ. ಸೊ ಆ್ಯಂಟಿವೈರಸ್ ಅಂದ್ರೆ ಏನು ಗೊತ್ತು ರೀ, ಈ ಮಾಲ್ವೇರ್ ಅಥವಾ ವೈರಸ್ಗಳು ಇರ್ತಾವಲ್ಲ ರೀ, ಮತ್ತು ಫಿಶಿಂಗ್ನ ಬೆದರಿಕೆ ಇರ್ತಾವೆ. ಸೊ ಇವುಗಳಿಂದ ಕಂಪ್ಯೂಟರನ್ನು ರಕ್ಷಿಸಲು ನಾವೇನು ಮಾಡ್ತೀವಿ ರೀ, ಆ್ಯಂಟಿವೈರಸ್ ಸಾಫ್ಟ್ವೇರ್ಗಳನ್ನು ಏನು ಮಾಡ್ತೀವಿ ನಾವು, ಡೌನ್ಲೋಡ್ ಮಾಡ್ಕೋತೀವಿ. ಇದಕ್ಕೆ ನಾನು ನಿಮ್ಗೆ ಹೇಳ್ಬೇಕಂತಂದ್ರೆ 2 ಬರ್ತಾವ್ರಿ, ಇವ ಫೇಮಸ್ ಅದಾವ. ಒಂದು ಬರ್ತೈತೆ ರೀ ಬಿಟ್ ಡಿಫೆಂಡರ್, ಇನ್ನೊಂದು ಬರ್ತೈತೆ ರೀ ನಾರ್ಟನ್ 360 ಅಂತೇಳಿ. ಇವೆರಡು ದೀಸ್ ಆರ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ಆ್ಯಂಟಿ ವೈರಸ್, ಫೇಮಸ್ ರೀ ಇವು. ಓಕೆ. ಎರಡನೇದು ನೋಡೋಣ ನಾವು ಬ್ಯಾಕಪ್ ಅಂದ್ರೆ ಏನು ಗೊತ್ತು ರೀ, ಡಾಟಾ ಅಥವಾ ಫೈಲ್ಗಳನ್ನು ಸಿಸ್ಟಮ್ನ ಎಕ್ಸ್ಟರ್ನಲ್ ಡ್ರೈವ್ನಲ್ಲಿ ಸೇವ್ ಮಾಡಿಟ್ಕೊಳ್ಳೋದು ರೀ, ಅಥವಾ ಕ್ಲೌಡ್ ಸ್ಟೋರೇಜ್ನಲ್ಲಿ ಸೇವ್ ಮಾಡಿಟ್ಕೊಳ್ಳೋದು, ಅಥವಾ ಹಾರ್ಡ್ವೇರ್ ವೈಫಲ್ಯ ಅಥವಾ ಡಾಟಾ ಆಕಸ್ಮಿಕವಾಗಿ ಡೆಲೀಟ್ ಆಗ್ಬೋದು ರೀ, ಅಥವಾ ಕಳೆದು ಹೋಗ್ಬೋದು. ಅಂಥ ಸಮಯದಲ್ಲಿ ಇದೇನು ಮಾಡ್ತೈತೆ ರೀ, ಡಾಟಾ ನಷ್ಟವಾಗೋದನ್ನು ಏನು ಮಾಡ್ತೈತೆ ರೀ, ಇದು ರಕ್ಷಣೆ ಮಾಡ್ತೈತೆ. ಸೊ ಸಪೋಸ್ ನೀವು ನಿಮ್ಮ ಪೆನ್ ಡ್ರೈವ್ ಒಳಗಡೆ ಅಥವಾ ಹಾರ್ಡ್ ಡಿಸ್ಕ್ ಒಳಗಡೆ ಅಥವಾ ನಿಮ್ಮ ಎಕ್ಸ್ಟರ್ನಲ್ ಡ್ರೈವ್ ಒಳಗಡೆ ಸೇವ್ ಮಾಡಿ ಇಟ್ಕೊಂಡಿದ್ದೀರಿ ಅಂತಂದ್ರೆ, ಒಂದು ವೇಳೆ ನಿಮ್ಮ ಸಿಸ್ಟಮ್ನಲ್ಲಿ ಡೆಲಿಟ್ ಆದರೂ ಕೂಡ ಸೊ ಆ ಫೈಲ್ಗಳನ್ನು ನೀವೇನು ಮಾಡ್ಬೋದು ರೀ, ಮರಳಿ ಪಡ್ಕೋಬೋದು. ಮೂರನೇದು ಕ್ಲೀನಪ್ ಅಂದ್ರೆ ಏನು ಗೊತ್ತು ರೀ, ಸೊ ಅನಗತ್ಯವಾಗಿರ್ತಕ್ಕಂಥ ಫೈಲ್ಗಳನ್ನು ಅಥವಾ ಪ್ರೋಗ್ರಾಮ್ಗಳನ್ನು ಅಥವಾ ಡಿಸ್ಟರ್ಬೇಷನನ್ನು ನಾವೇನು ಮಾಡೋದು ರೀ, ತೆಗೆದು ಹಾಕೋದು ಅಥವಾ ಡಿಲೀಟ್ ಮಾಡೋದು ರೀ. ಇದು ಏನು ಮಾಡ್ತೈತೆ ರೀ, ಸ್ಟೋರೇಜ್ ಸ್ಪೇಸನ್ನು ಕಡಿಮೆ ಮಾಡಿ ಏನು ಮಾಡ್ತೈತೆ ರೀ, ಸಿಸ್ಟಮ್ ಸರಿಯಾಗಿ ಕೆಲಸ ಮಾಡಲು ಏನು ಮಾಡ್ತೈತೆ ರೀ, ಅವನು ಮಾಡಿಕೊಡ್ತೈತೆ ಅಂತ ಏನು ಮಾಡ್ತಾನೆ ರೀ, ಹೇಳ್ತಾನೆ. ಇನ್ನು ಲಾಸ್ಟ್ ಬರ್ತೈತೆ ರೀ ಡಿಮೆಂಟ್ ಅಂದ್ರೆ ಏನಂತಂದ್ರೆ ರೀ, ಡಿಫ್ರಾಗಿಂಗ್ ಅಂತ ಕೂಡ ಏನು ಮಾಡ್ತೀವಿ ರೀ, ಅದಕ್ಕೆ ಕರಿತೀವಿ. ಅಂದ್ರೆ ಹಾರ್ಡ್ ಡ್ರೈವ್ನಲ್ಲಿ ಇರ್ತಕ್ಕಂತಹ ಎಲ್ಲೆಲ್ಲೋ ಸ್ಪ್ರೆಡ್ ಆಗಿರುವ ಡಾಟಾನ ನಾವೇನು ಮಾಡ್ತೀವಿ ರೀ, ಸರಿಯಾಗಿ ಹೊಂದಾಣಿಕೆ ಮಾಡಿ ಇಟ್ಕೊಳ್ಳುವಂಥ ಪ್ರಕ್ರಿಯೆ ಇದೆ. ಓಕೆ. ಅಂದ್ರೆ ಸರಿಯಾದ ಫೈಲ್ಗಳನ್ನು ಸರಿಯಾದ ಫೋಲ್ಡರ್ನಲ್ಲಿ ಹಾಕಿ ಸೇವ್ ಮಾಡಿ ಇಟ್ಕೊಳ್ಳೋದು. ಇದರಿಂದ ಏನಾಗೈತೆ ಗೊತ್ತ್ರಿ, ಸರಿಯಾದ ಫೈಲ್ಗಳನ್ನು ಸರಿಯಾದ ಫೋಲ್ಡರ್ನಲ್ಲಿ ಹಾಕಿ ಇಟ್ಕೊಳ್ಳೋದ್ರಿಂದ ನಾವು ಯಾವಾಗ ಯಾವ ಫೈಲನ್ನು ಹುಡುಕ್ತಿರ್ತೇವಲ್ಲ ಅದು ಈಸಿಲಿ ನಮಗೆ ಏನಾಕೈತೆ ರೀ, ಸಿಗ್ತೈತೆ. ಓಕೆ. ಸೊ ಈ ಥರ ನಾವೇನು ಮಾಡ್ಬೋದು ರೀ, ಇದನ್ನು ತಿಳ್ಕೊಬೋದು.